ಓಂ ಶಾಂತಿ. ಗುಡ್ ಈವ್ನಿಂಗ್. ವಿಶೇಷವಾಗಿ ಬಾಬ್ದಾದಾರವರ ಭಾನುವಾರದ ಅವ್ಯಕ್ತ ಮುರಳಿಯ ಮೇಲೆ ವಿಚಾರ ಸಾಗರ ಮಂಥನ ಕಾರ್ಯಕ್ರಮಕ್ಕೆ ಶಾರೀರಿಕವಾಗಿ ಮಾನಸಿಕವಾಗಿ ಭಾಗವಹಿಸಿರುವಂತಹ ತಮಗೆಲ್ಲರಿಗೂ ಕೂಡ ಭಗವಂತನ ಕಡೆಯಿಂದ ಹಾರ್ದಿಕ ಸುಸ್ವಾಗತ. ವರ್ತಮಾನ ಸಮಯದಲ್ಲಿ ಬಾಬ್ದಾದಾರವರು ತಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ತಾ ಇದ್ದಾರೆ? ನೀವು ಅವ್ಯಕ್ತ ಮುರಳಿಗಳನ್ನ ಗಮನ ಇಟ್ಟು ಕೇಳಿದಾಗ ಅದರಲ್ಲಿ ಮುಖ್ಯವಾಗಿ ಮೊದಲನೇ ಲೈನಲ್ಲಿ, ಮೊದಲನೇ ಪ್ಯಾರದಲ್ಲಿ ನಾನು ಇವತ್ತು ಇಂತಹ ಮಕ್ಕಳನ್ನ ನೋಡ್ತಾ ಇದ್ದೇನೆ ಹೇಳುವಂತಹ ಮಾತನ್ನ ವಿಶೇಷವಾಗಿ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಹೇಳ್ತಾ ಇರ್ತಾನೆ. ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು, ವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು. ಯಾವ ಕರ್ಮೇಂದ್ರಿಯಗಳು, ಮನಬುದ್ಧಿ ಸಂಸ್ಕಾರಗಳು ಕಣ್ಣಿಗೆ ಕಾಣೋದಿಲ್ವೋ, ಆ ಕರ್ಮೇಂದ್ರಿಯಗಳ ಮೂಲಕ ಆತ್ಮ ಯಾವ ಕರ್ಮ ಮತ್ತು ಕರ್ಮದ ಫಲವನ್ನ ಅನುಭವಿಸುತ್ತೋ ಅದನ್ನ ಪ್ರಪಂಚದಲ್ಲಿ ಪರಮಾತ್ಮ ಮಾತ್ರ ನೋಡ್ಲಿಕ್ಕಾಗತ್ತೋ, ಅದರ ಟೆಸ್ಟಿಂಗ್ ರಿಪೋರ್ಟ್ ಅನ್ನ ಅವರು ಮಾತ್ರ ಕೊಡ್ಲಿಕ್ಕಾಗತ್ತೋ, ಆ ಒಂದು ವಿಷಯವನ್ನ ಭಗವಂತ ವಿಶೇಷವಾಗಿ ಅವ್ಯಕ್ತ ಮುರಳಿಯ ಮುಖಾಂತರ ಹೇಳ್ತಾರೆ. ಆ ಒಂದು ರಿಪೋರ್ಟಿನ ಮೂಲಕ ಆತ್ಮದ ಸ್ಥಿತಿಗತಿ, ಆತ್ಮ ಆರೋಗ್ಯಕರವಾಗಿರ್ಲಿಕ್ಕೆ ಹೇಗಿರಬೇಕು, ಸಫಲತೆ ಪಡಿಲಿಕ್ಕೆ ಏನ್ ಮಾಡಬೇಕು, ಅದಕ್ಕೆ ಏನೇನು ತೊಂದರೆಗಳಿದ್ದಾವೆ, ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಏನು ಮಾಡಬೇಕು, ಮತ್ತು ಭಗವಂತ ವರ್ತಮಾನ ಸಮಯದಲ್ಲಿ ತನ್ನ ಮಕ್ಕಳಿಂದ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಸಮಾನವಾಗಿ ಮಕ್ಕಳು ಯಾವ ಲೆವೆಲ್ಗೆ ತಲುಪಿದ್ದಾರೆ, ಆ ಲೆವೆಲ್ಗೆ ತಲುಪಲಿಕ್ಕೆ ಮಕ್ಕಳಿಗೆ ಯಾಕೆ ಆಗ್ತಾ ಇಲ್ಲ, ಮುಂದಿನ ಲೆವೆಲ್ಗೆ ಹೋಗಲಿಕ್ಕೆ ಯಾವ ಒಂದು ವಿಶೇಷತೆಯನ್ನ ಗುಣಧಾರಣೆ ಮಾಡಬೇಕು, ಈ ಎಲ್ಲ ವಿಷಯವನ್ನ ವಿಶೇಷವಾಗಿ ಬಾಬ್ದಾದಾರವರು ತಮ್ಮ ಅವ್ಯಕ್ತ ಮುರಳಿಯ ಮುಖಾಂತರ ತನ್ನ ಮಕ್ಕಳ ಜೊತೆಗೆ ಸಂವಾದ, ಸಂಭಾಷಣೆ, ತಿಳುವಳಿಕೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಿದ್ರೆ ಇವತ್ತಿನ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ಇವತ್ತು ಬಾಬ್ದಾದಾರವರು ವಿಶ್ವದ ಎಲ್ಲಾ ಕಡೆಯ ತಮ್ಮ ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನ ನೋಡ್ತಾ ಇದ್ದಾರಂತೆ, ಆ ರಾಜ್ಯ ಸಭೆಯನ್ನು ನೋಡ್ತಾ ಇದ್ದಾರೆ. ವಿಶ್ವದಲ್ಲಿ ಮೂಲೆ ಮೂಲೆಯಲ್ಲಿರುವಂತಹ ಈಶ್ವರನ ಕಾರ್ಯಕ್ಕೆ ಯೋಗ್ಯವಾಗಿರುವಂತಹ ಮಕ್ಕಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ, ಜನ್ಮ ಕೊಟ್ಟಿದ್ದೇನೆ, ಪಾಲನೆ ಕೊಟ್ಟಿದ್ದೇನೆ, ಶಿಕ್ಷಣವನ್ನು ಕೊಟ್ಟಿದ್ದೇನೆ, ಸಹಯೋಗ ಸಹಾಯವನ್ನು ಕೂಡ ಮಾಡಿದ್ದೇನೆ, ಜೊತೆಯಲ್ಲೂ ಕೂಡ ಇದ್ದೇನೆ. ಕೆಲವೊಂದು ಮಕ್ಕಳಿಗೆ ಬೇಕಾಗಿರುವಂತ ಅವರ ಅಭಿಷ್ಟಗಳನ್ನು ಕೂಡ ಪೂರ್ಣ ಮಾಡಿದ್ದೇನೆ. ಈಗ ಮಕ್ಕಳಿಗೆ ಮಕ್ಕಳ ಯೋಗ್ಯತೆ ಅರ್ಹತೆಯ ಅನುಸಾರದಲ್ಲಿ ಅವರಿಗೆ ಅಧಿಕಾರವನ್ನ ಟ್ರಾನ್ಸ್ಫರ್ ಮಾಡುವಂತ ಸಮಯ, ಪೋಸ್ಟ್ ಅಂಡ್ ಪೊಸಿಷನ್. ಹೀಗೆ ಗೌರ್ಮೆಂಟ್ ಅಲ್ಲೂ ಕೂಡ ಬೇರೆ ಬೇರೆ ಪೋಸ್ಟ್ ಅಂಡ್ ಪೊಸಿಷನ್ಗಳು ಇರ್ತಾವೆ. ಲೌಕಿಕದಲ್ಲೂ ಕೂಡ ಇವಾಗ ನೋಡಿ, ಮನೆಯಲ್ಲಿ ಯಜಮಾನಿಗೆ ಒಂದು ಪೋಸ್ಟ್ ಅಂಡ್ ಪೊಸಿಷನ್, ಅತ್ತೆ ಆದಾಗ ಒಂದು ರೀತಿ ಪೋಸ್ಟ್ ಅಂಡ್ ಪೊಸಿಷನ್, ಸೊಸೆ ಆದಾಗ ಒಂದು ಪೋಸ್ಟ್ ಅಂಡ್ ಪೊಸಿಷನ್, ಅಲ್ಲ ಅಜ್ಜಿ ಆದಾಗ ಒಂದು ರೀತಿ ಪೋಸ್ಟ್. ರಾಜಕೀಯದಲ್ಲೂ ಕೂಡ ಪ್ರೈಮ್ ಮಿನಿಸ್ಟರ್ ಬೇರೆ, ಮುಖ್ಯಮಂತ್ರಿ ಬೇರೆ, ಗೃಹ ಮಂತ್ರಿಗಳು ಬೇರೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಅಧಿಕಾರದ ಮೂಲಕ ತಮ್ಮ ಪಾತ್ರವನ್ನ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಭಗವಂತ ಯಾವ ಪೋಸ್ಟ್ ಅನ್ನು ಕೊಟ್ಟಿದ್ದಾರೆ? ಅಧಿಕಾರ, ರಾಜ್ಯದ ಅಧಿಕಾರ. ರಾಜ್ಯ ಅಂದಮೇಲೆ ರಾಜ ಇರ್ತಾನೆ,
ರಾಜ್ಯ ಇರ್ತದೆ, ಪ್ರಜೆಗಳಿರ್ತಾರೆ, ಸಿಂಹಾಸನ ಇರುತ್ತೆ, ಕಿರೀಟ ಇರುತ್ತೆ, ತಿಲಕ ಇರುತ್ತೆ, ಅಧಿಕಾರವಿರ್ತದೆ, ಕಾನೂನು ನಿಯಮಗಳಿರ್ತಾವೆ ಅಲ್ವಾ? ಇದೆಷ್ಟೆಲ್ಲ ಇರುತ್ತೆ, ಬೌಂಡ್ರಿ ಇರುತ್ತೆ. DC ಅಂದ್ರೆ ಒಂದು ಜಿಲ್ಲೆ, ತಹಶೀಲ್ದಾರ್ ಅಂದ್ರೆ ಒಂದು ತಾಲೂಕು, ಒಬ್ಬ ಪ್ಯೂನ್ ಅಂದ್ರೆ ಒಂದು ಆಫೀಸು, ಆ ಆಫೀಸಿಗೆ ಅಷ್ಟೇ ಸಂಬಂಧಪಟ್ಟಿದ್ದವನಿಗೆ ಅಷ್ಟೇ. ಹೀಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಒಂದು ಪರಿಧಿ, ಒಂದು ಸ್ಥಳ, ರಾಜ್ಯಭಾರ ಮಾಡುವಂತ ಒಂದು ಬೌಂಡ್ರಿ ಅಂತ ಇರುತ್ತೆ. ಹಾಗೆ ಇವತ್ತು ಭಗವಂತ ನಮ್ಮನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅದರ ಬಗ್ಗೆ ಬಾಬಾ ಸುಂದರವಾಗಿ ಹೇಳ್ತಾರೆ. ಸ್ವರಾಜ್ಯ ಅಧಿಕಾರಿ. ನೀನು ಯಾರ ಮೇಲೆ ರಾಜ್ಯ ಮಾಡಬೇಕು? ಪರರ ಮೇಲೆ ಅಲ್ಲ, ಸ್ವ ಮೇಲೆ. ಸ್ವ ಯಾರು? ಆತ್ಮ. ರಾಜ್ಯಭಾರ ಮಾಡಬೇಕು ಅಂದ್ರೆ ಕರ್ಮೇಂದ್ರಿಯ ಬೇಕಲ್ಲ. ಅದಕ್ಕಾಗಿ ಆತ್ಮ ತನ್ನ ಮೇಲೆ ತನ್ನ ಕರ್ಮೇಂದ್ರಿಯಗಳ ಮೂಲಕ, ಮನಬುದ್ಧಿ ಸಂಸ್ಕಾರದ ಮೂಲಕ ಆತ್ಮ ತನ್ನ ಪ್ರಜೆಗಳು, ಅದೇ ಮನಬುದ್ಧಿ ಸಂಸ್ಕಾರದ ಮೇಲೆ ಯಾವ ರೀತಿ ರಾಜ್ಯಭಾರವನ್ನ ಮಾಡ್ತಾ ಇದೆ. ಸೂಕ್ಷ್ಮ ಕೇಳ್ತಾ ಹೋಗಿ. ತಾವೆಲ್ಲರೂ ಈ ಮುರಳಿಯನ್ನ ಓದಿರಬಹುದು, ಕೇಳಿರಬಹುದು, ಮನನ ಚಿಂತನವನ್ನು ಕೂಡ ಮಾಡಿರಬಹುದು. ಆದರೆ ಆ ಮುರಳಿಯಲ್ಲಿ ಗೂಢಾರ್ಥ ಏನಿದೆ, ಆಳವಾದಂತ ಅರ್ಥವೇನಿದೆ? ಯಾಕಂದ್ರೆ ಈ ಕ್ಲಾಸ್ ಏನೇ ವಿಚಾರ ಸಾಗರ ಮಂಥನದ ಕ್ಲಾಸ್. ಮೇಲ್ಗಡೆಗೆ ಏನು ಕಾಣುತ್ತೆ ಅದಲ್ಲ, ಅದರ ಒಳಗಡೆಗೆ ಏನಿದೆ, ಬಾಬಾರವರ ಉದ್ದೇಶ ಏನಿದೆ ಅದನ್ನ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಭಗವಂತ ಹೇಳ್ತಾರೆ ರಾಜ್ಯ. ಸರಿ, ಇಲ್ಲಿ ರಾಜ ಯಾರು? ಆತ್ಮ. ಪ್ರಜೆಗಳು ಯಾರು? ಮನ ಬುದ್ಧಿ ಸಂಸ್ಕಾರ. ರಾಜ್ಯವನ್ನ ಮಾಡ್ಲಿಕ್ಕೆ ಸಾಧನ ಯಾವುದು? ಮನ ಬುದ್ಧಿ ಸಂಸ್ಕಾರ. ತನ್ನ ಸಾಧನಗಳ ಮೇಲೇನೆ ತಾನು ರಾಜ್ಯವನ್ನ ಮಾಡುವಂಥದ್ದು. ಇಲ್ಲಿ ಆತ್ಮೀಯರೇ ಶರೀರನೂ ಬಂದಿಲ್ಲ, ಧನಗಳು ಬಂದಿಲ್ಲ, ಪಂಚತತ್ವಗಳೂ ಬಂದಿಲ್ಲ, ವಿಶ್ವ ಬಂದಿಲ್ಲ. ಮಕ್ಕಳು, ಗಂಡ, ತಮ್ಮ, ಅಣ್ಣ, ಚಿಕ್ಕಪ್ಪ, ಪತಿ, ನಾಯಿ, ಕುರಿ, ಕೋಳಿ ಏನು ಬಂದಿಲ್ಲ. ಅಂದ್ರೆ ಭಗವಂತನ ಪ್ರಶ್ನೆ ಏನು ಅಂತಂದ್ರೆ, ಸುಂದರವಾದಂತ ಜೀವನ ಮಾಡುವಂತ ಕಲೆಯನ್ನು ತಿಳ್ಕೊಳ್ಳಿಕ್ ಭಗವಂತನ ಹತ್ರ ಬಂದಿದೆಯಲ್ಲ, ಶಿಕ್ಷಣವನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಲ್ಲ, ವಿಶ್ವ ಮಹಾರಾಜನಾಗ್ಬೇಕು ಅಂತ ಕೈ ಎತ್ತಾ ಇದೆಯಲ್ಲ, ನೀನು ಇಷ್ಟು ದಿನ ತಿಳ್ಕೊಂಡಿರುವಂತ ಶಿಕ್ಷಣ ಮತ್ತು ಅನುಭವದಲ್ಲಿ ಕೇವಲ ನಿನ್ನ ಮೇಲೆ ನಿನ್ನ ರಾಜ್ಯಭಾರ ಮಾಡುವಷ್ಟು ಯೋಗ್ಯತೆ ನಿನ್ನಲ್ಲಿ ಬಂದಿದೆಯಾ ಅಂತ ಸೂಕ್ಷ್ಮವಾಗಿ ದೊಡ್ಡ ಪ್ರಶ್ನೆಯ ಚಿಹ್ನೆಯನ್ನ ನಿಮ್ಮ ಕಣ್ಣೆದುರುಗಡೆಗಿಟ್ಟು ನಿಜವಾದ ನಿಮ್ಮ ಕಣ್ಣನ್ನ ಓಪನ್ ಮಾಡುವಂತ ಪ್ರಯತ್ನವನ್ನ ಭಗವಂತ ಮಾಡ್ತಾ ಇದ್ದಾರೆ. ಇಷ್ಟು ದಿನದವರೆಗೆ ನೀನು ಮಾಡಿರುವಂತ ಸಾಧನ ಏನು, ನಿನಗೆ ನೀನು ಚೆಕ್ ಮಾಡ್ಕೋ, ಬೇರೆಯವ್ರು ಹೇಳೋದು ಬೇಡ. ಅದಕ್ಕೆ ಒಂದು ವೇಳೆ ನೀನು ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇ ಆದರೆ ಅವನಲ್ಲಿ ಏನೇನು ವಿಶೇಷತೆ ಇರ್ತದೆ, ಅವನಲ್ಲಿ ಏನೇನು ಅರ್ಹತೆಗಳಿರ್ತಾವೆ, ಏನೇನು ಗುಣಲಕ್ಷಣಗಳಿರ್ತಾವೆ, ನೋಡಿದಾಗ ಅವ್ರಿಗೆ ಏನೇನು ಕಾಣುತ್ತೆ ಅಲ್ವಾ? ಯಾವ್ದಾರ ಒಂದು ಪೋಸ್ಟ್ ಸಿಕ್ಕಿದಾಗ ಅವ್ರಿಗೊಂದು ಆಫೀಸ್ ಇರ್ತಾನೆ, ಅವ್ರ ಕೆಳಗಡೆ ಕರ್ಮಚಾರಿಗಳು ಇರ್ತಾನೆ, PA ಇರ್ತಾರೆ, ಪ್ಯೂನ್ಸ್ಗಳು ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ಡ್ರೈವರ್ ಇರ್ತಾರೆ, ಕಾರ್ ಇರ್ತದೆ, ಕಂಪ್ಯೂಟರ್ ಇರ್ತದೆ, ಟೇಬಲ್ ಇರ್ತದೆ. ಹೀಗೆ ಬೇರೆ ಬೇರೆ ಸಾಧನಗಳ ವ್ಯಕ್ತಿಗಳ ಮೂಲಕ ಅವನು ತನ್ನ ಆಫೀಸನ್ನ, ರಾಜ್ಯಭಾರ ಮಾಡ್ತಾ ಇರ್ತಾನೆ. ಇಲ್ಲಿ ಭಗವಂತ ಹೇಳ್ತಾನೆ ಸ್ವರಾಜ್ಯ ಅಧಿಕಾರಿ ರಾಜ. ರಾಜನಿಗೆ ಬಾಬಾ ಹೇಳ್ತಾರೆ ಮೊದಲು ಕಿರೀಟ ಬೇಕಂತ. ಯಾವ ಕಿರೀಟ? ಎಷ್ಟು ನೀನು ರಾಜ್ಯದ ಮೇಲೆ, ಸಿಂಹಾಸನದ ಮೇಲೆ ಕುತ್ಕೊಂಡಿರ್ತೀಯೋ ಅದರ ಆಧಾರದ ಮೇಲೆ ನಿನಗೆ ನಿನ್ನ ತಲೆಯ ಹಿಂದುಗಡೆಗೆ ಪವಿತ್ರತೆಯ ಕಿರೀಟ ಹೇಳುವಂಥದ್ದು ಬೇರೆಯವರಿಗೆ ಗೋಚರವಾಗ್ತದೆ. ರಾಜ ಲೌಕಿಕದಲ್ಲಿ ತಾವು ನೋಡಿರಬಹುದು,
ತನ್ನ ಶಿರದ ಮೇಲೆ, ತಲೆ ಮೇಲೆ ಕಿರೀಟವನ್ನು ಹಾಕಿಕೊಂಡಾಗ ಆ ಕಿರೀಟ ಅವನಿಗೆ ಕಾಣೋದಿಲ್ಲ, ಬೇರೆಯವರಿಗೆ ಕಾಣ್ತದೆ. ಹಾಗೆ ನೀನು ನಿನ್ನ ಮನಬುದ್ಧಿಯನ್ನ ಭ್ರಕುಟಿಯಲ್ಲಿ, ಆತ್ಮನಲ್ಲಿ ಮಾತ್ರ ಇಡಬೇಕ. ನೀನು ಬೇರೆ ಶರೀರದ ಸ್ಮೃತಿಯಾಗಲಿ, ಬೇರೆ ಯಾವುದೇ ಕಾಯಕದ ಬಗ್ಗೆ ಆಗಲಿ, ವಿಕಾರದ ಜೊತೆಗಾಗಲಿ, ಮಾಯೆ ಜೊತೆಗೆ ನೀನು ಇರಕೂಡದು. ಒಬ್ಬ ನ್ಯಾಯಾಧೀಶನಿರ್ತಾನೆ, ನ್ಯಾಯಾಧೀಶದ ಸ್ಮೃತಿ ಮಾತ್ರ ಇರಬೇಕೇ ಹೊರತು ಆ ಸಮಯದಲ್ಲಿ ಅವನು ತಂದೆ ಅಲ್ಲ, ಮಗ ಅಲ್ಲ. ಆ ಸಮಯದಲ್ಲಿ ಆ ಸ್ಮೃತಿಯಲ್ಲಿ ಆಧಾರವಾಗಿದ್ದು ಬಿಟ್ಟು ಅವನು ಯಾವುದೇ ರೀತಿ ನಿರ್ಣಯ ಕೊಡುವ ಹಾಗೆ ಇಲ್ಲ, ನ್ಯಾಯ ಕೊಡುವಂಗಿಲ್ಲ, ನ್ಯಾಯ ಕೇಳುವ ಹಾಗೂ ಇಲ್ಲ. ಹಾಗೆ ನೀನು ಈ ಪ್ರಪಂಚದಲ್ಲಿ ಸಪರೇಟ್ ಆಗಿರುವಂತ ಒಂದು ಶಕ್ತಿ ಅಷ್ಟೇ. ನಿನ್ನ ಸ್ಥಾನ ರಾಜ್ಯಭಾರ ಮಾಡುವಂತ ಸಿಂಹಾಸನ, ಅಕಾಲವಾದ ಸಿಂಹಾಸನ ಪ್ರಕೃತಿ. ನಿನ್ನ ಮನಬುದ್ಧಿ ಸಂಸ್ಕಾರ ಹೇಳುವಂತ ಸಾಧನವನ್ನು ಅಲ್ಲೇ ನಿನ್ನೆ ಕೊಳಿಸಿರಬೇಕು. ಯಾವ ರಾಜ ಸಿಂಹಾಸನದ ಮೇಲೆ ಕುಳಿತಾನೋ ಅವನು ಕಿರೀಟ ಇಲ್ದೇನೆ ಕುತ್ಕೊಳ್ಳೋದಿಲ್ಲ. ರಾಜ ಪೋಷಾಕು ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ನೀವು ನೋಡಿರ್ತೀರಿ, ಆ ರೀತಿ ಅವರು ಪಂಜೆಯಂತೆ ಅಥವಾ ಡ್ರೆಸ್ ಅನ್ನು ಹಾಕೊಂಡು ಬಂಗಾರದಿಂದ ಸುಶೋಭಿತರಾಗಿ ತಿಲಕವನ್ನು ಇಟ್ಕೊಂಡೇ ಕುಂತಿರ್ತಾರೆ ಶಾರೀರಿಕವಾಗಿ. ಇನ್ನು ಮಾನಸಿಕವಾಗಿ ನಾವು ನೋಡಿದಾಗ ಆ ಚೇರ್ ಮೇಲೆ ಕುತ್ಕೊಂಡಾಗ ರಾಷ್ಟ್ರಪತಿ ಆದಂತೂ ನಾನು ರಾಷ್ಟ್ರಪತಿ ಆಗಿದ್ದೇನೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದು ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ, ನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೇನೆ ಹೇಳುವಂತ ಆ ಸ್ಮೃತಿ ಇರ್ತದಲ್ವಾ. ಟೀಚರ್ ಆಗಿದ್ದೇನೆ, ಯಾವುದು ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ರೆ ಆ ಪೋಸ್ಟಿನ ಸ್ಮೃತಿ ಇರ್ತದೆ ಅವರಿಗೆ. ಹಾಗೆ ನೀನು ಆತ್ಮಿಕ ರಾಜ ತನ್ನ ಕರ್ಮೇಂದ್ರಿಯವನ್ನ ರಾಜ್ಯಭಾರವನ್ನ ಮಾಡಬೇಕು ಅಂತಂದ್ರೆ ನಿನ್ನ ಕರ್ಮೇಂದ್ರಿಯಗಳು ಸದಾ ಭ್ರಕುಟಿ ಸಿಂಹಾಸನದಲ್ಲಿ ಆತ್ಮದ ಜೊತೆಯಲ್ಲೇ ಇರಬೇಕು. ಮತ್ತು ಆತ್ಮನಲ್ಲಿರುವಂತ ಸಪ್ತ ಗುಣದ ಸ್ಮೃತಿಯಲ್ಲೇ ನೀವಿರಬೇಕಾಗ್ತದೆ. ನೀವು ಒಂದು ವೇಳೆ ಇದ್ದಿದೆಯಾದರೆ ಭಗವಂತ ಸ್ಮೃತಿಯ ತಿಲಕ. ಯಾವ ಸ್ಮೃತಿ? ನನ್ನ ಆತ್ಮ, ನನ್ನ ಜೊತೆಗೆ ಪರಮಾತ್ಮ ಇದ್ದಾರೆ, ನಾನು ನನ್ನ ರಾಜ್ಯವನ್ನ ರಾಜ್ಯಭಾರ ಮಾಡಬೇಕಾಗಿದೆ. ರಾಜನಿಗೆ ತಿಲಕವನ್ನು ಇಟ್ಟಿರ್ತಾರಲ್ಲ, ಹಾಗೆ ನಿನ್ನ ಸ್ಮೃತಿಯ ತಿಲಕ ಆತ್ಮನ ದಿವ್ಯ ಗುಣಗಳು, ಆತ್ಮದ ಶಕ್ತಿಗಳು ಅದರ ಜೊತೆಗಿದೆಯಾ? ಅದರ ಅನುಭವ ಆಗ್ತಾ ಇದೆಯಾ? ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡು ಯಾವ ರೀತಿ ಒಂದು ಟಿವಿ ಇರ್ತದ, ಒಂದು ಗೊತ್ತಿರ್ತದೆ, ನಶೆ ಇರ್ತದೆ ತಾನೆ. ಹಾಗೆ ಆ ಸಪ್ತ ಗುಣಗಳನ್ನ ಅನುಭವ ಮಾಡ್ತಾ ಇರುವಂತಹ ರಾಜ್ಯ ಅಧಿಕಾರದ ಸ್ಥಿತಿಯಲ್ಲಿ ನೀನು ಇದ್ದಿದ್ಯಾದರೆ ಅದರ ಒಂದು ಪ್ರಭಾವ ಮತ್ತು ಪರಿಣಾಮ ನಿನ್ನ ತಲೆಯ ಹಿಂದುಗಡೆ ಪ್ರಭಾವಳಿಯ ರೂಪದಲ್ಲಿ ಪವಿತ್ರತೆಯ ಆ ಒಂದು ಕಿರೀಟ ಹೇಳುವಂಥದ್ದು ಬೇರೆಯವರಿಗೆ ಗೋಚರವಾಗ್ತಾ ಇರ್ತದೆ. ಆ ರೀತಿಯಲ್ಲಿ ನೀನು ಸ್ವರಾಜ್ಯ ಅಧಿಕಾರಿ ಆಗಿದೀಯಾ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಬೇರೆಯವರಿಗೆ ಗೋಚರವಾಗಿ ನಾನು ಹಾಗಿದ್ದೇನೆ ಇದ್ದೇನೆ ಅಂತ ಹೇಳುವಂಗಿಲ್ಲ. ಅದನ್ನು ಕೂಡ ಬಾಬಾ ಹೇಳಿದ್ದಾರೆ ಮುಂದೆ. ನಾನು ಸ್ವರಾಜ್ಯ ಅಧಿಕಾರಿ ಅಂತ ಬಾಯಲ್ಲಿ ಸಂಕಲ್ಪ ಮಾಡೋದಾಗ್ಲಿ ಬರೆಯೋದಾಗ್ಲಿ ಅಲ್ಲ, ನೀವು ಆ ಅಧಿಕಾರವನ್ನ ಅನುಭವಿಸ್ತಾ ಇರಬೇಕು. ಆ ಉಕ್ತ ಗುಣಗಳನ್ನು ಉಪಯೋಗ ಮಾಡ್ತಾ ಇರಬೇಕು. ಆ ಸಪ್ತ ಗುಣಗಳನ್ನ ನೀವು ಮನಬುದ್ಧಿ ಸಂಸ್ಕಾರಕ್ಕೆ ಕೊಡೋದರ ಮೂಲಕ ನಿನ್ನ ಪ್ರಜೆಗಳು ಆರೋಗ್ಯಕರವಾಗಿರಬೇಕು, ಅವರಿಗೆ ಹಸಿವಿರಬಾರದು, ಹೊಟ್ಟೆ ತುಂಬಿರಬೇಕು. ಪ್ರತಿದಿನ ಆ ಕರ್ಮವನ್ನ ಮಾಡಬೇಕಾದ ಅಷ್ಟು ಆಹಾರವನ್ನ ಆರೋಗ್ಯವನ್ನ ಅವರಿಗೆ ಕೊಡ್ತಾ ಇರಬೇಕು. ಅದನ್ನು ನೀನು ಕೊಟ್ಟಾಗ ಆ ಕರ್ಮೇಂದ್ರಗಳು ನಿಮ್ಮ ಮಾತನ್ನ ಕೇಳ್ತಾವೆ. ಎಷ್ಟು ಸಮಯ ಯಾವ ರೂಪದಲ್ಲಿ ನಿನ್ನ ಮನಬುದ್ಧಿ ಸಂಸ್ಕಾರವನ್ನ ನೀನು ಇಲ್ಲಿ ಕೂತ್ಕೋ ಅಂತ ಹೇಳ್ತೀಯೋ ಅಷ್ಟು ಮಾತನ್ನ ಅವರು ಕೇಳಬೇಕಾಗತ್ತೆ. ನೀನು ಹೇಳಿದ ರೀತಿಯಲ್ಲೇ ಅದು ಕರ್ಮವನ್ನ ಮಾಡಬೇಕಾಗತ್ತೆ. ಕೂತ್ಕೋ ಅಂದ್ರೆ ಕೂತ್ಕೋ, ನಿಂತ್ಕೋ ಅಂದ್ರೆ ನಿಂತ್ಕೋ, ಹೋಗು ಅಂದ್ರೆ ಹೋಗು, ಇಲ್ಲ ಅಂದ್ರೆ ಇಲ್ಲ. ನೀವೇನು ಡೈರೆಕ್ಷನ್ ಅನ್ನ ಕೊಡ್ತಿರೋ ಲವ್ ಅಂಡ್ ಲಾ, ಪ್ರೀತಿ ಮತ್ತು ಕಾನೂನಿನ ಆಧಾರದಲ್ಲಿ ನಿನ್ನ ಕರ್ಮೇಂದ್ರಿಯಗಳು, ನಿನ್ನ ಪ್ರಜೆಗಳು ನಿನ್ನ ಮಾತನ್ನ ಕೇಳಬೇಕಾಗತ್ತೆ. ಮಗು ಬೇರೆಯವರ ಮೇಲೆ ರಾಜ್ಯಭಾರ ಮಾಡೋದು ಆಮೇಲೆ ನಿನ್ನ ಸೂಕ್ಷ್ಮ ಕರ್ಮೇಂದ್ರಗಳು ಯಾರು ನಿನ್ನ ಜೊತೆಯಲ್ಲಿದ್ದಾರೋ ಅವರು ನಿನ್ನ ಮಾತನ್ನ ಕೇಳ್ತಾರಾ? ಯಾವಾಗ ಕೇಳ್ತಾರೆ? ಯಾವಾಗ ಕೇಳ್ತಾರೆ ಅಂದ್ರೆ ಆ ಸೂಕ್ಷ್ಮ ಕರ್ಮೇಂದ್ರಗಳು ಏನು ಕೇಳ್ತಿದ್ದಾವೆ? ಮನಃಶಾಂತಿ,
ಮಾನಸಿಕ ನೆಮ್ಮದಿ, ಮಾನಸಿಕ ಸುಖವನ್ನು ಏನು ಕೇಳ್ತಾ ಇದ್ದಾರೆ, ಅದೇನು ಪರಮಾತ್ಮನಿಂದ ಸಿಗ್ತದೆ, ಅದನ್ನು ನೀನು ಆತ್ಮ ಅವಕ್ಕೆ ಕೊಟ್ಟಾಗ ಅವರು ಸುಮ್ಮನೆ ಇರ್ತಾರೆ. ಶರೀರ ಊಟ ಕೇಳತ್ತಲ್ವಾ? ಪಂಚತತ್ವದಿಂದ ನೀನು ಕೊಡ್ತೀಯ ತಾನೆ, ರೆಡಿ ಮಾಡಿ ಕೊಡ್ತೀಯ ತಾನೆ, ಹೋಟೆಲಿಂದ ತಂದು ಕೊಡ್ತೀಯ ತಾನೆ, ಬಟ್ಟೆ ಕೇಳಿದಾಗ ಅದನ್ನ ತಂದು ಕೊಡ್ತೀಯ ತಾನೆ, ಆರೋಗ್ಯ ಸರಿ ಇಲ್ಲ ಅಂದ್ರೆ ಮೆಡಿಸಿನ್ ಕೊಡ್ತೀಯ ತಾನೆ, ಮನೆ ಕಟ್ಟಿಕೊಟ್ಟಿದೀಯ ತಾನೆ, ಓಡಾಡ್ಲಿಕ್ಕೆ ಕಾರ್ ಕೊಟ್ಟಿದೀಯ ತಾನೆ. ಹಾಗೇನೇ ಮನ ಬುದ್ಧಿ ಸಂಸ್ಕಾರಕ್ಕೂ ಕೂಡ ಬೇಕಾಗಿರುವಂಥದ್ದು ಯಾರು ನಿನ್ನ ತಂದೆ ಪರಮಾತ್ಮನಲ್ಲಿ ಇದೆಯೋ, ಪ್ರತಿ ಕರ್ಮವನ್ನ ಮಾಡಬೇಕಾದ್ರೆ ಆ ದಿವ್ಯ ಗುಣ ಶಕ್ತಿಗಳನ್ನ ನೀನು ಕೊಡ್ತಾ ಇದ್ದೀಯ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀನು ಕೊಟ್ಟಾಗ ಮಾತ್ರ ಅದು ನಿನ್ನ ಮಾತನ್ನ ಕೇಳತ್ತೆ. ಇವತ್ತು ಮಕ್ಕಳಿಗೆ ಏನು ತಿಂಡಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಮಾತು ಕೇಳೋದಿಲ್ಲ. ಆಟೋ ಡ್ರೈವರ್ ಕೇಳಿದಷ್ಟು ಹಣ ಕೊಟ್ಟಾಗ ಮಾತ್ರ ಅವ್ನು ನಿಮ್ಗೆ ಬೇಕಾಗಿರುವಂತ ಸ್ಥಳದಲ್ಲಿ ಬಿಡ್ತಾನೆ. ಡಾಕ್ಟರ್ಗೆ ಸರಿಯಾದ ಹಣ ಕೊಟ್ಟಾಗ ಮಾತ್ರ ಅವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಹಾಗೆ ರಾಜಯೋಗದ ಶಕ್ತಿ, ಸಂಪಾದನೆ, ಜಮದ ಖಾತೆ ನಿನ್ನ ಸೂಕ್ಷ್ಮ ಕರ್ಮೇಂದ್ರಿಯಕ್ಕೆ ಬೇಕಾಗಿರೋದಷ್ಟು ಕೊಟ್ಟಿದೀಯಾ? ಕೊಟ್ಟಿದ್ದಿದ್ರೆ ಆ ಸುಖವನ್ನದ ಅನುಭವ ಮಾಡ್ತಾ ಇರಬೇಕು. ಅದರ ಪರಿಣಾಮ ಮತ್ತು ಪ್ರಭಾವ ಸೂಕ್ಷ್ಮ ಕರ್ಮೇಂದ್ರಿಯಗಳು ನಿನ್ನ ಕಂಟ್ರೋಲ್ ಅಲ್ಲಿ ಇರ್ತವೆ. ಹಾಗಿದ್ರೆ ನಿನ್ನ ರಾಜ್ಯ ವ್ಯಾಪ್ತಿ ಎಷ್ಟು ದೂರ ಇದೆ? ವಿಶ್ವ ಕಲ್ಯಾಣ ಅಂತ ಹೇಳ್ತೀಯ, ಮೂರು ಲೋಕ ಕಿರಣ ಹೋಗ್ತಾ ಇದೆ ಅಂತ ಹೇಳ್ತೀಯ. ವಾಸ್ತವಿಕತೆ ಏನು ಅಂತಂದ್ರೆ ನಿನ್ನ ಪಕ್ಕದಲ್ಲಿರುವಂತಹ ಮನಬುದ್ಧಿ ಸಂಸ್ಕಾರಕ್ಕೆ ಹೊಟ್ಟೆ ತುಂಬುವಷ್ಟು ಬೇಕಾದಷ್ಟು ಶಕ್ತಿನಲ್ಲಿ ಪ್ರವೇಶವಾಗ್ತಾ ಇಲ್ಲ. ಒಂದು ವೇಳೆ ಆಗಬಿಟ್ಟು ಅದು ಮುಖದ ಮೂಲಕ ಬಂದಿದ್ದಿದ್ರೆ ಖಂಡಿತವಾಗ್ಲೂ ಹಿಂದ್ಗಡೆಗೆ ಪವಿತ್ರತೆ ಕಿರೀಟ ಹೇಳೋದು ಗೋಚರ ಆಗಲೇಬೇಕು. ಇಲ್ಲೇ ಆ ಶಕ್ತಿಯ ಕಿರೀಟ ಕಾಣ್ತಾ ಇಲ್ಲ ಅಂತಂದ್ರೆ ಮುಂದೆ ಎಲ್ಲಿ ಹೋಗುತ್ತೆ ಹೇಳಿ ನೋಡೋಣ. ಒಂದು ಬಲ್ಬಿಗೆ ಬೆಳಕು ಬರ್ತಾ ಇದೆ, ಬಲ್ಬಿನ ಪಕ್ಕದಲ್ಲೇ ಪ್ರಕಾಶ ಇಲ್ಲ ಅಂತಂದ್ರೆ ಗೋಡೆವರೆಗೆ ಹೇಗ್ರಿ ಹೋಗಿ ತಲುಪತ್ತೆ ಅದು? ಚೇರಿಗೆ ಹೇಗ್ರಿ ತಾಗತ್ತೆ? ರೂಮ್ ನಲ್ಲಿ ಇರೋರಿಗೆ ಆ ಬೆಳಕು ಎಲ್ಲಿ ತಲುಪತ್ತೆ ಹೇಳಿ ನೋಡೋಣ. ಒಂದು ಕಡೆಯಿಂದ ಮುರಳಿ ಮೂಲಕ ನಮಗೆ ಬಾಬಾ ಹವ ಹಾಕ್ತಾ ಇರ್ತಾರೆ, ಇನ್ನೊಂದು ಕಡೆ ವಾಸ್ತವಿಕತೆ ಸ್ಪಷ್ಟವಾದಂತಹ ಚಿತ್ರಣವನ್ನು ಕೂಡ ನಮ್ಮ ಕಣ್ಣಿಗೆ ಎದುರುಗಡೆಗೆ ಇಡ್ತಾರೆ. ಮಗು ಹೀಗಿದೆ. ಹಾಗಿದ್ರೆ ನೀನು ಆ ರೀತಿ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತಿಯಲ್ಲಿ ನೀನು ಇದ್ದಿದ್ದೀಯಾದ್ರೆ ಆ ಕಿರೀಟ ಸದಾ ಕಾಲ ಧಾರಣವಾಗಿರಬೇಕು, ಹಗುರತೆಯ ಅನುಭವ ಆಗಬೇಕು, ಆ ಕಿರೀಟ ಬೇರೆಯವರಿಗೆ ಅನುಭವ ಆಗಬೇಕು. ಒಂದು ವೇಳೆ ಅದು ಪ್ರಕಾಶ ಕಾಣದಿದ್ರೂ ಪರವಾಗಿಲ್ಲ, ಶಾಂತಿಯ ಅನುಭವ ಕಾಣಬೇಕು, ಅವ್ರಿಗೆ ಆಗ್ಬೇಕು. ಹೀಗೆ ಲೌಕಿಕದಲ್ಲಿ ಗೌರ್ಮೆಂಟ್ ಆಫೀಸರ್ ಹತ್ರ ಹೋದಾಗ ಹೇಗೊಂದು ಅವ್ರದ್ದು ನಶೆ ಇರ್ತದಲ್ಲ, ಗತ್ತಿರ್ತದಲ್ಲ. ಕೇವಲ ಗೌರ್ಮೆಂಟ್ ಅವರಿಗೆ ನಿಯಮವನ್ನು ಮಾತ್ರ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಅವ್ರಿಗೆ ಎಷ್ಟು ಗೊತ್ತಿರುತ್ತೆ ನೋಡಿ. ಹಾಗೆ ನಿಮಗೆ ಬಾಬಾ ಏನು ಕೊಟ್ಟಿದ್ದಾರೆ? ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮತ್ತೇದು ಲೈಟಿನ ಕಿರೀಟ, ಸ್ಮೃತಿಯ ತಿಲಕ. ಮೂರನೇದು ಬಾಬಾ ಹೇಳ್ತಾರೆ, ಅದನ್ನು ನಿಮ್ಗೆ ಕೊಟ್ಟಾಗ ರಾಜ್ಯ. ಯಾವ ರಾಜ್ಯ ನಿಮ್ದು? ಸೂಕ್ಷ್ಮ ಕರ್ಮೇಂದ್ರದ ಮೇಲೆ ರಾಜ್ಯ. ರಾಜ ಯಾರು? ಆತ್ಮ. ನಿನ್ನ ರಾಜ್ಯದಲ್ಲಿ ನಿನ್ನ ಜೊತೆಯಲ್ಲಿರುವಂತಹ ನಿನ್ನ ಪ್ರಜೆಗಳು, ನಿನ್ನ ಕರ್ಮಚಾರಿಗಳು, ಕರ್ಮೇಂದ್ರಿಯಗಳು ಆರೋಗ್ಯವಾಗಿ ಸುಭಿಕ್ಷವಾಗಿ ಹೊಟ್ಟೆ ತುಂಬಿಟ್ಟು ಆನಂದವಾಗಿ ಇದ್ದಾವ ನೀನು ಕೊಡುವಂತ ಆಹಾರ ಮತ್ತು ಸ್ವಚ್ಛತೆಯಿಂದ? ಇದು ಭಗವಂತನ ಪ್ರಶ್ನೆ ಆತ್ಮೀಯರೇ, ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನೂವರೆಗೂ ಕೂಡ ನಿಮ್ಮ ಮನಬುದ್ಧಿ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ಅದಂಗ್ ಗೊತ್ತಾಗತ್ತೆ? ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡು ಅಂತ ಹೇಳಿದ್ರೆ ಆ ಮನಸ್ಸು ಏನ್ ಮಾಡತ್ತೆ ಅಂತಂದ್ರೆ ವ್ಯರ್ಥ ವಿಚಾರಗಳನ್ನ, ನೆಗೆಟಿವ್ ವಿಚಾರಗಳನ್ನ, ಬೇರೆ ಜೊತೆ ಜಗಳ ಮಾಡೋದಲ್ಲಿ, ಅಳೋದಲ್ಲಿ, ಕೂಗೋದಲ್ಲಿ ಅಥವಾ ನಿದ್ರೆ ಮಾಡೋದಲ್ಲಿ ಬ್ಯೂಸಿ ಆಗಿದೆ ಅಂತಂದ್ರೆ ರಾಜನ ಮಾತನ್ನ ಪ್ರಜೆ ಕೇಳ್ತಾ ಇಲ್ಲ, ಪ್ರಜೆಗಳ ಮಾತನ್ನ ರಾಜ ಕೇಳ್ತಾ ಇದ್ದಾನೆ. ಇವತ್ತು ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳಲ್ಲ, ನಮ್ಮ ಸೊಸೆ ನಮ್ಮ ಮಾತು ಕೇಳಲ್ಲ, ನಮ್ಮ ಅತ್ತೆ ನಮ್ಮ ಮಾತು ಕೇಳಲ್ಲ. ಸೇವಾ ಕೇಂದ್ರಗಳಿಗೆ ಹೋದಾಗ ಸ್ಟೂಡೆಂಟ್ಸ್ಗಳು ನಮ್ಮ ಮಾತು ಕೇಳಲ್ಲ, ಟೀಚರ್ ನಮ್ಮ ಮಾತನ್ನ ಕೇಳಲ್ಲ. ನಮ್ಮ ಕಂಪ್ಲೇಂಟ್ ಇದೆಯಲ್ಲ, ಯಾಕೆ ಆ ಕಂಪ್ಲೇಂಟ್? ಆ ಆತ್ಮಗಳಿಗೆ ಏನು ಬೇಕು ಅದನ್ನು ನೀವು ಕೊಡ್ತಾ ಇಲ್ಲ. ಆ ಕಾರಣದಿಂದ ಆ ಆತ್ಮಗಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ಯಾವುದೊಂದು ಕೆಲಸ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ನನಗೆ ಇಷ್ಟು ಸಂಬಳವನ್ನ ಕೊಡು ಅಂತ ಹೇಳ್ತಾರೆ.
ಅಷ್ಟೇ ನೀವು ಕೊಟ್ಟಿದ್ದಿದ್ರೆ ಅವನು ನಿಮ್ಮ ಮಾತನ್ನ ಕೇಳ್ತಾನೆ. ಅದಕ್ಕಿಂತ ಕಡಿಮೆ ಕೊಟ್ಟಿದ್ದಿದ್ರೆ ಅವನು ಯಾಕೆ ನಿಮ್ಮ ಮಾತನ್ನ ಕೇಳಬೇಕು ಹೇಳಿ ನೋಡೋಣ. ಹಾಗೇನಿ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಪ್ರತಿಯೊಂದು ಕರ್ಮವನ್ನ ನೀನು ಮಾಡಬೇಕಾದ್ರೆ ನಾನು ಅಧಿಕಾರ ಅಂತ ಕೊಟ್ಬಿಟ್ಟಿದ್ದೇನೆ. ಪ್ರಕೃತಿ ಎಲ್ಲಿದೆ ಅಂತನೂ ಕೂಡ ತಿಳಿಸಿದ್ದೇನೆ. ಆತ್ಮ ಎಲ್ಲಿದೆ ಅಂತ ಜ್ಞಾನವನ್ನು ಕೂಡ ಕೊಟ್ಟಿದ್ದೇನೆ. ಅಲ್ಲಿ ಬೇರೆ ಯಾರೂ ಕೂಡ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಕೊಳಗು ತುಂಬಿದ್ದಿದ್ರೆ, ವಿಕರ್ಮ ತುಂಬಿದ್ದಿದ್ರೆ ಮಾತ್ರ ಅಲ್ಲಿ ಏನಾಗ್ತದೆ ಅಂತಂದ್ರೆ ಬೇರೆ ಭೂತ ಪ್ರೇತ ಆತ್ಮಗಳು ಬರ್ತಾವೆ. ಯಾವಾಗ ನೋಡಿ, ಸಿಂಪಲ್ ಆಗಿ ಹೇಳಿ ಆದ್ಮೇಲೆ, ನೀವೆಲ್ಲರಿಗೂ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿದ್ರೆ ಜನ ಬಂದು ನಿಮ್ಮನೇಲಿ ಯಾಕೆ ಇರ್ತಾರೆ ಹೇಳಿ ನೋಡೋಣ. ನೀವು ಪೇಮೆಂಟ್ ಮಾಡದೇ ಇರುತ್ತಾ ನಿಮ್ಮಲ್ಲಿ ಬಂದ್ಬಿಟ್ಟು ಕೊಡಿ 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 ಅಂತ ಕೇಳಲಿಕ್ಕೆ ಬರ್ತಾರೆ. ಅವರು ನಿಮ್ಮನೇಲಿ ಇರ್ತಾರೆ, ನಿಮಗೆ ಹೊರಗೆ ಒಳಗಡೆ ಓಡಾಡ್ಲಿಕ್ಕೆ ಬಿಡೋದಿಲ್ಲ. ಅವರಿಗೆ ಬೇಕಾಗಿರುವಂತ ಆಧ್ಯಾತ್ಮಿಕ ಪೇಮೆಂಟ್ ಅನ್ನ ಮಾಡಿ, ಅವಾಗ ಅವ್ರು ನಿಮ್ಮ ಹತ್ರ ಬರೋದಿಲ್ಲ. ನೀವು ಇರಿ ಯಾರ ಜೊತೆಗೆ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ನಿಮ್ಮ ಕುಟುಂಬ, ನಿಮ್ಮ ಸಂಸಾರದ ಜೊತೆಗಿರಿ, ಬ್ರಹ್ಮಬಾಬನ್ ಜೊತೆಗಿರಿ, ಶಿವಬಾಬನ್ ಜೊತೆಗಿರಿ, ಆತ್ಮಿಕವಾಗಿರಿ. ಓಕೆ, ಎಷ್ಟು ಜನ ಬೇಕಾದ್ರು ನಿಮ್ಮ ಮನೇಲಿ ಇಲ್ಲಿ, ಏನ್ ತೊಂದರೆ ಇಲ್ಲ. ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿದ್ರೆ ಏನೂ ತೊಂದರೆ ಇಲ್ಲ. ಜಗಳ ಮಾಡೋರು, ಗಲಾಟೆ ಮಾಡೋರು, ತೊಂದರೆ ಕೊಡೋರು ಇದ್ದಿದ್ರೆ ಅವರು ಡಿಸ್ಟರ್ಬ್ ಆಗ್ತಾರೆ, ನೀವು ಡಿಸ್ಟರ್ಬ್ ಆಗ್ತೀರಿ. ಆ ಕಾರಣದಿಂದ ಭಗವಂತ ಹೇಳ್ತಾರೆ, ರಾಜನಾಗಿ ನಿನ್ನ ಮನೆಗೆ, ನಿನ್ನ ಕರ್ಮೇಂದ್ರಿಯಗಳಿಗೆ ಪರಮಾತ್ಮನಿಂದ ಸಿಗುವಂತ ಶ್ರೀಮತ ಕಾನೂನಿನ ಅನುಸಾರದಲ್ಲಿ ರಾಜ್ಯವನ್ನ ಮಾಡ್ತಾ ಇದೀಯಾ? ಅದು ಒಂದು ಸುಂದರವಾದ ಅನುಭವ ಹೇಳ್ತಾರೆ. ನೋಡು ಮಗು, ನಿಮಗೆ ಅನುಭವ ಇದೆ, ನನ್ನ ಜೀವನದಲ್ಲಿ ಅನುಭವ ಇದೆ, ಈಗಲೂ ಅನುಭವ ನಾನು ಮಾಡ್ತಾ ಇದ್ದೇನೆ. ಬಾಬಾ 3 ಗಂಟೆಯಿಂದ 4 ಗಂಟೆವರೆಗೆ ಕನ್ನಡದಲ್ಲಿ ಕ್ಲಾಸ್ ಇದೆ, ಬಂದುಬಿಟ್ಟು ಎದುರುಗಡೆ ಆತ್ಮಗಳಿಗೆ ಏನು ಬೇಕೋ ನಿನಗೆ ಕೊಡಪ್ಪ. ಮುಂದೆ ಈ ಜ್ಞಾನವನ್ನು ಯಾರು ಕೇಳ್ತಾರೋ ಆತ್ಮನಿಗೆ ಏನು ಬೇಕಪ್ಪ ನೀನು ಕೊಡು ಅಂತ ನಾವು ಹೇಳಿ ಕುತ್ಕೊಂಡ್ಬಿಟ್ರೆ, ಸಮಯಕ್ಕೆ ತಕ್ಕಾಗಿ ಒಂದೊಂದು ಶಬ್ದದ ಗೂಢಾರ್ಥವನ್ನ ಅನುಭವ ಸಹಿತವಾಗಿ ಬೇರೆಯವರಿಗೆ ಬಾಬಾ ತಿಳಿಸ್ತಾರೆ. ಆ ಸಮಯದಲ್ಲಿ ನಮ್ಮ ಮನಬುದ್ಧಿ ಭಗವಂತನ ಕೈಯಲ್ಲಿ ಇರ್ತದೆ. ಆವಾಗ ಭಗವಂತನ ಸಪ್ತ ಗುಣಗಳ ಅನುಭವ, ಆ ಒಂದು ರಹಸ್ಯವಾದಂತ ಮಾತು ನಮಗೆ ಗೊತ್ತಾಗ್ತದೆ. ನೀನು ನನಗೆ ಜವಾಬ್ದಾರಿಯನ್ನ, ಅಧಿಕಾರವನ್ನ ಕೊಟ್ಟಾಗ ನಾನು ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ನೀನು ಎಷ್ಟು ಟೈಮನ್ನ ಕೊಟ್ಟಿದೆಯೋ ಅಷ್ಟು ಸಮಯ ನಿನ್ನ ಕರ್ಮೇಂದ್ರವನ್ನು ಉಪಯೋಗ ಮಾಡೋದ್ರ ಮೂಲಕ ನಾನು ರಾಜ್ಯಭಾರ ಮಾಡ್ತೇನಲ್ವಾ? ಆ ಅನುಭವ ನಿನಗಿದೆಯಲ್ಲ. ಕರನ್ ಕರಾವನ ಹಾರ್, ನಾನು ಮಾಡ್ತಾ ಇದ್ದೇನೆ, ನಿನ್ನನ್ನು ಕರ್ಮೇಂದ್ರವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ. ಈ ಅನುಭವ ನಿನಗೆ ಹೇಗಿದೆಯೋ ಅದೇ ರೀತಿ ನೀನು ಕೂಡ ರಾಜನಾಗಿ ನಿನ್ನ ಕರ್ಮೇಂದ್ರಿಯಗಳ ಮೇಲೆ ನೀನು ರಾಜ್ಯಭಾರ ಮಾಡ್ತಾ ಇದೀಯಾ? ಆತ್ಮೀಯರೇ, ಇಷ್ಟು ಸುಂದರವಾದ ಮಾತು ಗೊತ್ತಾ? ಶಿಕ್ಷಕನಾಗಿರುವಂಥದ್ದು ಕ್ಲಾಸಿಗೆ ಹೋದ್ಮೇಲೆ ಇಷ್ಟೊತ್ತು ನಾನು ಪಾಠ ಮುಗಿಸ್ಬೇಕು ಅಂತಂದ್ರೆ 40 ನಿಮಿಷದವರೆಗೂ ಅವನ ಮನಸ್ಸು ಪಾಠವನ್ನ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಮೊಬೈಲ್ ಇದ್ರೂ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ. ಸೀರಿಯಲ್ ನೋಡ್ಬೇಕಾದ್ರೆ ನಮ್ಮ ಮಾತೆಯರ ಅಷ್ಟು ಟೈಮ್ ವರೆಗೆ ಮನಸ್ಸು ಬುದ್ಧಿ ಎಲ್ಲೂ ಹೋಗೋದಿಲ್ಲ. ಶಾಪಿಂಗ್ ಮಾಡ್ಬೇಕಾದ್ರೆ ಎಲ್ಲೂ ಹೋಗೋದಿಲ್ಲ. ಊರ್ ಸುದ್ದಿ ಮಾತಾಡ್ಬೇಕಾದ್ರೆ ಎಲ್ಲೂ ಹೋಗಲ್ಲ. ಯಾವಾಗ ಹೋಗುತ್ತೆ? ಯಾವಾಗ ರಾಜಯೋಗ ಅಂತ ಮಾಡ್ಲಿಕ್ಕೆ ಕೂತ್ಕೊಳ್ತೀವೋ ಆವಾಗ ಎಲ್ಲ ಊರು ಸುತ್ತತ್ತೆ. ಅಂದರ್ಥ, ನಿಮ್ಮ ಮನಸ್ಸು ಬುದ್ಧಿ ಸದಾ ಕಾಲ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ಹಂಗಿದ್ರೆ ಅಣ್ಣವ್ರೆ, ಸೀರಿಯಲ್ ನೋಡ್ಬೇಕಾದಿರ್ತದಲ್ವಾ, ಕ್ಲಾಸ್ ಮಾಡ್ಬೇಕಾದಿರ್ತದಲ್ಲ. ಯಾಕಂದ್ರೆ ಅಲ್ಲಿ ಸರಿಯಾದ ಕರ್ಮೇಂದ್ರಿಯಗಳನ್ನು ಉಪಯೋಗ ಮಾಡಿ ವಿಧಿವತ್ತಾಗಿ ಕರ್ಮ ನಡೀತಾ ಇರುವಂತ ಕಾರಣದಿಂದ, ಆ ಕರ್ಮದ ಫಲ ಸಿಗ್ತಾ ಇರುವಂತ ಕಾರಣದಿಂದ ನಿಮ್ಮ ಮನಬುದ್ಧಿಯ ಮೇಲೆ ನಿಮ್ಗೆ ಕಂಟ್ರೋಲಿಂಗ್ ಪವರ್ ಇರ್ತದೆ. ಇಲ್ಲಿ ಯಥಾರ್ಥವಾಗಿ ಆತ್ಮ ಆಗಿರೋದಿಲ್ಲ, ಮನಬುದ್ಧಿಯನ್ನ ಬರಕುಟೆಯಲ್ಲಿ ಕುಳಿಸಿರೋದಿಲ್ಲ, ಆತ್ಮ ಮತ್ತು ಪರಮಾತ್ಮನ ಸಪ್ತ ಗುಣಗಳ ಅನುಭವ ಮಾಡ್ತಾ ಇರೋದಿಲ್ಲ, ಯಾರಿಗೆ ಬೇಕು ಅದನ್ನು ಕೊಡ್ಲಿಕ್ಕೆ ನಿಮಿತ್ತ ಆಗಿರೋದಿಲ್ಲ. ಆವಾಗ ಮನಬುದ್ಧಿಗೆ ಆತ್ಮನಿಗೆ ಏನು ಬೇಕು ಅದು ಸಿಗೋದಿಲ್ಲ, ಕರ್ಮ ವಿಧಿವತ್ತಾಗಿ ಆಗಿರೋದಿಲ್ಲ. ಅದಕ್ಕೆ ಆತ್ಮ ಅಲ್ಲಿ ಹೆಚ್ಚಿನ ಸಮಯ ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದಕ್ಕೆ ಏನು ಬೇಕೋ ಅದು ಸಿಗ್ತಾ ಇಲ್ವಲ್ಲ, ಸಂಪಾದನೆ ಆಗ್ತಾ ಇಲ್ವಲ್ಲ. ಕರ್ಮ ಸರಿಯಾಗಿ ಆಗದಿದ್ರೆ ಫಲ ಸಿಗೋದಿಲ್ಲ, ಆಟೋಮೆಟಿಕಲಿ ನಿದ್ರೆ ಆಗತ್ತೆ. ನೀವು ಅಂಗಡಿ ಓಪನ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಿ, ಕಸ್ಟಮರೇ ಬರ್ತಾ ಇಲ್ಲ, ಜನನೇ ಇಲ್ಲ, ಲಾಭ ಇಲ್ಲ ಅಂತಂದ್ರೆ ನೀವು ಎಲ್ಲಿಂದ ವ್ಯಾಪಾರ ಮಾಡ್ತೀರಾ ಹೇಳಿ ನೋಡೋಣ. ಅದಕ್ಕೆ ಮೂಲಭೂತವಾಗಿ ಬಾಬಾ ಕೇಳ್ತಿದ್ದಾರೆ, ಮಗು, ನಾನು ಇವತ್ತು ನಿನಗೆ ಅಧಿಕಾರ ಕೊಡ್ತಾ ಇದ್ದೇನೆ ಏನಂತ? ನನ್ನ ಶಿಕ್ಷಣದಿಂದ, ನನ್ನ ಜ್ಞಾನದಿಂದ, ನನ್ನಲ್ಲಿರುವಂತ ವಿಶೇಷತೆಯಿಂದ ನೀನು ನಿನ್ನ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡುವಂತ ಎಲ್ಲ ಜ್ಞಾನವನ್ನು ನಾನು ಕೊಟ್ಟಿದ್ದೇನೆ.
ಶಕ್ತಿಯನ್ನು ಕೂಡ ಕೊಟ್ಟಿದ್ದೇನೆ, ಗುಣಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ನಾನೆಲ್ಲೂ ಕೂಡ ಕಡಿಮೆ ಮಾಡಿಲ್ಲ. ಆದರೆ ಆ ಗುಣಗಳನ್ನು ಸದಾ ಕಾಲ ನೀನು ಉಪಯೋಗ ಮಾಡ್ತಾ ಇದ್ದೀಯ. ಆ ಮೂಲಕ ನಿನ್ನ ಕರ್ಮೇಂದ್ರಿಯಗಳ ಮೇಲೆ, ವಿಶೇಷವಾಗಿ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ನೀನು ರಾಜ್ಯಭಾರ ಮಾಡ್ತಾ ಇದ್ದೀಯ. ಆ ನಶೆ ಇದೆಯಾ? ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ? ಓಕೆ, ನಾವು ನೋಡ್ತಿದ್ದೀವಿ ನನ್ನ ವೈಯಕ್ತಿಕ ಜೀವನದಲ್ಲಿ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಒಳ್ಳೆ ನಶೆ, ಹೆಚ್ಚಿಗೆ ಆತ್ಮಗಳು ಬಂದ್ರೆ ಇನ್ನೂ ಚೆನ್ನಾಗಿ ನಶೆ ಅಲ್ವಾ? ಯಾವಾಗ ಯೋಗಕ್ಕಂತ ನಾವು ಕನೆಕ್ಟ್ ಆಗ್ತೀವಿ, ಕ್ಲಾಸ್ ಮಾಡ್ಲಿಕ್ಕೆ ಕನೆಕ್ಟ್ ಆಗ್ತೀವಿ, ಬಾಬನಿಗೆ ಒಪ್ಸ್ತೀವಿ, ಅವಾಗ ನಶೆ ಇರ್ತದೆ. ಅದು ಮುಗೀತು, ಈಶ್ವರಿ ಸೇವೆ ಮುಗೀತು. 3 ಇಂದ 4 ಟಕ್ ಅಂತ ನಶೆ ಎಳ್ದು ಹೋಗ್ಬಿಡ್ತದೆ. ಯಾಕೆ? ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ಟೀಚರ್ ಪಾಠ ಮುಗಿಸಿದ್ರು, ಬುಕ್ ಆಫ್ ಆಯ್ತು. ಅವಾಗ ಏನಾಯ್ತು? ರೂಮಿಂದ ಹೊರಗಡೆ ಹೊರಟ ತಕ್ಷಣ ಸ್ಟಾರ್ಟ್. ಏನು? ಮಕ್ಕಳು, ಪತ್ನಿ, ಅತ್ತೆ, ಸೊಸೆ, ತರಕಾರಿ, ಹಾಲು ಎಲ್ಲ ನೆನಪಿಗೆ ಬಂದ್ರು. ಅದ್ರ ಮೊದಲು ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ಟಿರ್ತೀವಿ ಅಲ್ವಾ? ಹಾಗೆ ಅಧಿಕಾರದ ರೂಪದಲ್ಲಿ ಭಗವಂತನ ಹತ್ರ ಏನು ಕರ್ಮವನ್ನು ಮಾಡಿಸ್ತೀರೋ, ಬಾಬಾರವರ ಶ್ರೀಮತದ ಅನುಸಾರದಲ್ಲಿ ಆ ಅನುಭವ ನಿಮಗಿದೆಯಲ್ಲ, ಅದೇ ರೀತಿ ಪ್ರತಿ ಕರ್ಮವನ್ನು ಕೂಡ ಆತ್ಮರಾಜನಾಗಿ ಭೃಗುಡಿ ಸಿಂಹಾಸನದಲ್ಲಿ ಕುಳಿತುಕೊಂಡ್ಬಿಟ್ಟು ನಿಮ್ಮ ಸೂಕ್ಷ್ಮ ಕರ್ಮಚಾರಿಗಳಿಗೆ ನೀವು ಆರ್ಡರ್ ಮಾಡಿದಾಗ ಅಷ್ಟು ಸಮಯ ನೀವು ಹೇಳಿರುವಂತ ಸ್ಥಳದಲ್ಲಿ ಆ ಆತ್ಮ ಅಲ್ಲಿ ಇದ್ದು ಸಮರ್ಪಕವಾದ ಕರ್ಮವನ್ನ ಮಾಡಿಬಿಟ್ಟು ಆ ಕರ್ಮದ ಪ್ರತ್ಯಕ್ಷ ಫಲದ ಅನುಭವ ನಿಮಗೆ ಆಗ್ತಾ ಇದೆಯಾ? ಒಬ್ಬ ವ್ಯಕ್ತಿ ಟೂ ವೀಲರು, ಆಟೋನೋ, ಕಾರ್ ಹಿಡ್ಕೊಂಡು ಕುತ್ಕೊಂಡೆ ಡೆಸ್ಟಿನೇಷನ್ ತಲುಪೋವರೆಗೂ ಕೂಡ ಸಾಧನ ಕರೆಕ್ಟ್ ಆಗಿದ್ದರೆ ಮಾತ್ರ, ರೋಡ್ ಗೊತ್ತಿದ್ರೆ ಮಾತ್ರ, ಡ್ರೈವಿಂಗ್ ಮಾಡುವಂತ ಜ್ಞಾನ ಅವರಲ್ಲಿ ಇದ್ದಾಗ ಮಾತ್ರ ಆತ್ಮೇಲೆ ದಾರಿಯಲ್ಲಿ ಆಕ್ಸಿಡೆಂಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಓಕೆ, ಕೆಲವೊಂದ್ಸಲ ನೀವು ಸರಿಯಾಗಿದ್ದನು ಕೂಡ ಬೇರೆಯವ್ರ ಮುಂದೆ ಆಕ್ಸಿಡೆಂಟ್ ಮಾಡ್ತಾರೆ, ಅದು ತೀರಾ ಅಪರೂಪ. 5 ವರ್ಷಕ್ಕೂ 10 ವರ್ಷಕ್ಕೆ ಒಂದ್ಸಲ ಆಗ್ಬಹುದು. ಕೆಲವೊಂದ್ಸಲ ಅಲ್ಲೂ ಕೂಡ ನಮ್ದೆಲ್ಲೋ ನೆಗ್ಲಿಜೆನ್ಸ್ ಇರ್ತದೆ, ನಾವು ಗಮನ ಇರೋದಿಲ್ಲ, ಆ ಕಾರಣದಿಂದ ಆಕ್ಸಿಡೆಂಟ್ ಆಗಿದ್ದಿರ್ತದೆ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಆ ಕರ್ಮವನ್ನ ಮಾಡ್ಬೇಕಾದ್ರೆ ನಾನು ಯಾರು? ನೀವು ಹೇಳಿದ ಹಾಗೆ ನಿಮ್ಮ ಮನಸ್ಸು ಬುದ್ಧಿ ಕೇಳತ್ತೋ, ಅಥವಾ ಮಧ್ಯ ಮಧ್ಯದಲ್ಲಿ ಆ ಕರ್ಮೇಂದ್ರಿಯಗಳು ನಿಮ್ಮನ್ನ ಡ್ಯಾನ್ಸ್ ಮಾಡಿಸ್ತಾವ. ಹಾಗಂದ್ರೆ ಮನೆಯಿಂದ ಹೊರಗಡೆ ಹೋಗಿರ್ತೀರಾ, ಬಾಬನ್ ಮನೆಗೆ ಹೋಗ್ತಾ ಇರ್ತೀರಾ, ಗುರುವಾರದ ದಿನ ನಿಮ್ಮ ಮನೆಯವರು ಅಕ್ಕಂದಿರು ಹೇಳಿರ್ತಾರೆ, ನೋಡಿ ನಿಮ್ಗೆ ಶುಗರ್ ಇದೆ, ಬಾಬನ್ ಮನೆ ತುಂಬಾ ಸ್ವೀಟ್ ಮಾಡ್ತಾರೆ, ನೀವು ಸ್ವೀಕಾರ ಮಾಡಬೇಡಿ, ನಾನು ಬಂದಿದ್ದೀನಿ ನಿಮ್ ಕಂಟ್ರೋಲ್ ಮಾಡ್ತಾ ಇದ್ದೆ. ಪತಿ ಪತ್ನಿ ಇಬ್ರು ಧ್ಯಾನದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಪತ್ನಿ ತುಂಬಾ ಸೇವೆಯನ್ನು ಮಾಡ್ತಾರೆ ಸೆಂಟರ್ ನಲ್ಲಿ. ಅವಾಗ ತನ್ನ ಪತಿಗೆ ಭೋಗದ ತಟ್ಟೆ ಕೊಡಬೇಕಾದ್ರೆ ಸ್ವೀಟ್ ಅನ್ನು ಒಂದ್ ಸ್ವಲ್ಪ ಹಾಕ್ಬಿಟ್ಟು ಕೊಡ್ತಾರೆ. ಯಾಕೆ ಹೇಳಿ? ನನ್ನ ಪತಿಗೆ ಶುಗರ್ ಇದೆ. ಸರಿ, ಅವಾಗ ಪತ್ನಿ ಜೊತೆಲಿ ಇರುವಂತ ಕಾರಣದಿಂದ ತಿನ್ಬೇಕು ಅಂತ ಮನಸ್ಸಿದ್ರು ಕೂಡ ಪತಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೇವಾ ಕೇಂದ್ರದಲ್ಲಿ ಸಿಹಿಯನ್ನು ತಿನ್ಲಿಕ್ಕೆ ಆಗೋದಿಲ್ಲ. ಆಗ ನಾಳೆ ದಿನ ಆ ಪತ್ನಿಗೆ ಬಾಬನ್ ಮನೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕಾರಣದಿಂದ ಕಾರಣ ಮನೇಲಿ ನೆಂಟ ಬಂದಿದ್ದಾರೆ. 25 ಸಲ ಹೇಳ್ಬಿಟ್ಟು ಕಳಿಸ್ತಾಳೆ, ಏನಂತ? ನೀವು ದಯವಿಟ್ಟು ಅಲ್ಲಿ ಸ್ವೀಟ್ ಅಂತ ತಿನ್ನಬಾರ್ದು. ಅಂತ ತಲೆಯಲ್ಲಿ ಹಚ್ಕೊಂಡು ಅಲ್ಲಿ ಹೋದಾಗ ಅವ್ರಿಗೆ ಪರ್ಮಿಷನ್ ಸಿಗದಂಗ ಆಗತ್ತೆ. ಏನಂತ? ಸ್ವೀಟ್ ಬಂತು ಒಂದು ತಕ್ಷಣದಲ್ಲಿ ಒಳಗಡೆ ಆತ್ಮ ಹೇಳ್ತಾ ಇರ್ತಾರೆ, ತಿನ್ಬೇಡ ತಿನ್ಬೇಡ ತಿನ್ಬೇಡ. ಮನೆಯಲ್ಲಿ ಪತ್ನಿ ಹೇಳ್ಬಿಟ್ಟು ಕಳಿಸಿದ್ದಾರೆ, ಆತ್ಮ ಹೇಳ್ತಾ ಇರ್ತಾರೆ. ಮನಸ್ಸು, ಯಾರು ನೋಡ್ತಾ ಇಲ್ಲ, ಯಾರಿಗೆಲ್ಲ ಗೊತ್ತಾಗ್ತಾರೆ, ತಿನ್ಬಿಡು. ಮನಸ್ಸು ಹೇಳ್ತಾ ಇರ್ತಾರೆ, ಯಾರು ನೋಡ್ತಾ ಇಲ್ವಲ್ಲ, ನಾಳೆ ನೋಡ್ಕೊಳ್ಳೋಣ ಅದು ಶುಗರ್ ಬಂದಾಗ ಏನಾಗ್ತದೆ ಅಂತ. ಯಾವ್ದಿಂದ ಬಂದಿದೆ ಅಂತ ಮನೆಯವ್ರಿಗೆ ಗೊತ್ತಾಗತ್ತ? ಯಾರೇನ್ ಹೇಳ್ತಾರ ಇಲ್ಲಿ? ತೊಟ್ಟೆಯಲ್ಲಿ ಹಾಕಿದ ಜೊತೆಗೆ 2 ಸಲ ತರಿಸಿ ತರಿಸಿ ಬಿಡ್ತೀನಿ ನಾನು. ಹೇಗಿದ್ರೆ ಆತ್ಮ ಹೇಳಿರುವಂತ ಮಾತನ್ನ ಕೇಳಿದ್ಯೋ, ಮನಸ್ಸು ಹೇಳಿರುವಂತ ಮಾತನ್ನ ಕೇಳಿದಾರೋ? ಆತ್ಮೀರಿ, ಮನಸ್ಸು ಏನ್ ಹೇಳುತ್ತೆ? ಊರ್ ಸುತ್ಲಿಕ್ಕೆ ಹೋಗೋಣ ಅಂತ ಹೇಳ್ತದೆ, ಆತ್ಮ ಹೇಳುತ್ತೆ ಬಟ್ಟಿಗೆ ಹೋಗು ಅಂತ ಹೇಳ್ತದೆ. ನಾವೇನ್ ಮಾಡ್ತೀವಿ? ಬಟ್ಟಿ ಯಾವಾಗ್ಲೂ ಇರ್ತದೆ ಬಿಡ್ರಿ, ಊರ್ ಸುತ್ತೋದ್ ಮೊದಲು ಮಾಡ್ಕೊಳ್ಳೋಣ. ಅಂದ್ರೆ ಕರ್ಮೇಂದ್ರಿಯಗಳ ಮಾತನ್ನ ಆತ್ಮ ಕೇಳ್ತಾ ಇದೆಯೋ, ಆತ್ಮನ ಮಾತನ್ನ ಮನಸ್ಸು ಕೇಳ್ತಾ ಇದೆಯೋ, ಅಥವಾ ಬುದ್ಧಿ ಕೇಳ್ತಾ ಇದೆಯೋ? ರಾಜನ ಮೇಲೆ ಪ್ರಜೆಗಳ ರಾಜ್ಯನೋ, ಪ್ರಜೆಗಳ ಮೇಲೆ ರಾಜನ ರಾಜ್ಯನೋ? ಇದು ವರ್ತಮಾನ ಸಮಯದಲ್ಲಿ ನೋಡ್ತಾ ಇದೀವಿ ನಾವು ಬಾಂಗ್ಲಾದೇಶದಲ್ಲಿ. ಹ್ಮ್ ರಾಜರನ್ನು ಇಳಿಸಿಬಿಟ್ರು, ನ್ಯಾಯಾಧೀಶರನ್ನು ಇಳಿಸಿಬಿಟ್ರು, ಪ್ರಜೆಗಳು ಪ್ರಭುಗಳಾಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಅದರ ಪ್ರಭಾವ ಎಲ್ಲ ಕಡೆಗೂ ಆಗ್ತದೆ. ನಿಮ್ಮ ಮನೇಲಿ ಬೇಕಾದ್ರೂ ನೋಡಿ ಮಕ್ಕಳೇ, ಮೊದ್ಲು ನಿಮ್ಮ ಅಪ್ಪ ಅಮ್ಮ ಹೇಳ್ದಾಗ ನೀವು ಕೇಳ್ತಿದ್ರಿ ತಾನೆ, ಈಗ ನಿಮ್ಮ ಮಕ್ಕಳು ಹೇಳ್ದಾಗ ನೀವು ಕೇಳಬೇಕು. ನಿಮ್ಮ ಮನೆ ನಾಯಿ ಹೇಳ್ದಾಗ ನೀವು ಕೇಳಬೇಕು, ನಿಮ್ಮ ಮನೆ ಬೆಕ್ಕು ಹೇಳ್ದಾಗ ನೀವು ಕೇಳಬೇಕು. ಅದು ಇಲ್ಲ ಅಂತ ಕೇಳೋದಿಲ್ಲ.
ಅಂದೇನರ್ಥ? ಅವರನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನನ್ನಲ್ಲಿಲ್ಲ. ನನ್ನ ಪತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂತ ಹೇಳ್ತಿರಲ್ಲ, ನಿನ್ನ ಸಂಪಾದನೆಯಿಂದ ನಿನ್ನ ಮನಬುದ್ಧಿ ಸಂಸ್ಕಾರ ಕಂಟ್ರೋಲ್ ಮಾಡುವಂತ ಸಂಪಾದನೆ ನಿನ್ನಲ್ಲಿದೆಯಾ ಅಂತ ಮೊದಲು ನೀನು ವಾಸ್ತವಿಕವಾಗಿ ಚೆಕ್ ಮಾಡು ಅಂತ ಇವತ್ತು ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಂದ್ರೆ ಏನರ್ಥ? ನಿನ್ನ ರಾಜಯೋಗದಿಂದ, ನಿನ್ನ ಸಂಪಾದನೆಯಿಂದ, ನಿನ್ನ ಪಕ್ಕದಲ್ಲಿರೋ ಸೂಕ್ಷ್ಮ ಕರ್ಮೇಂದ್ರಿಯಗಳಿಗೆ ಬೇಕಾದಷ್ಟು ನೀನು ಪೇಮೆಂಟ್ ಮಾಡಿಲ್ಲ. ಇನ್ನು ಅವರ ಲೆಕ್ಕಾಚಾರವನ್ನು ಇನ್ನು ಸೆಟ್ಲ್ಮೆಂಟ್ ಮಾಡದಿದ್ದಾಗ ಇನ್ನು ಪಕ್ಕದವರಿಗೆ ಇಲ್ಲಿಂದ ಕೊಡ್ತೀರಾ ನೀವು? ರಾಜಯೋಗದ ಶಕ್ತಿ ಇನ್ನೂವರೆಗೂ ಅಲ್ಲಿ ಹೋಗ್ಬಿಟ್ಟು ತಲುಪಿಲ್ಲ. ಓಕೆ, ಅದಕ್ಕಾಗಿ ಇನ್ನು ಮುಂದೆ ತೀವ್ರ ರೂಪದ ಸಾಧನೆ, ತೀವ್ರಗತಿಯಿಂದ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕಂತೆ. ಯಾವ್ದನ್ನ? ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳನ್ನ. ಇವತ್ತು ನೀವು ವರ್ತಮಾನ ಸಮಯದಲ್ಲಿ ನೋಡ್ತಾ ಇದ್ದೀರಾ ಪ್ರಪಂಚದಲ್ಲಿ ಏನಾಗ್ತಾ ಇದೆ. ವಯನಾಡಲ್ಲಿ ರಾತ್ರಿ ಮಲಗಿದವ್ರು ಬೆಳಗ್ಗೆವರೆಗೆ ಇಲ್ವೇ ಇಲ್ಲ, ಹೌದಾ? ಯುದ್ಧ ನಡೀತಾ ಇದೆ, ಸಾವಿರಾರು ಜನ ತಕ್ಷಣದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಸಣ್ಣ ರಿಹರ್ಸಲ್. ಆ ರಿಹರ್ಸಲ್ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು? ಆ ಸಮಯದಲ್ಲಿ ಬದುಕು ಉಳಿದವರಿಗೆ ಕೆಲವರು ಟೆಂಟ್ ಕೊಟ್ಟಿದ್ದಾರೆ, ಕೆಲವರು ಆಹಾರ ಕೊಟ್ಟಿದ್ದಾರೆ, ಕೆಲವರು ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಕೆಲವರು ಬಟ್ಟೆ ಕೊಟ್ಟಿದ್ದಾರೆ, ಕೆಲವರು ಧನ ಸಹಾಯ ಮಾಡಿದ್ದಾರೆ. ಆದರೆ ಭಗವಂತನ ಮಕ್ಕಳಾಗಿರುವಂತ ನೀವು ಆತ್ಮೀಯರೇ, ಅವರೆಲ್ಲ ಕೊಟ್ಟಿರುವಂತ ಶರೀರ ಹೇಳುವಂತ ಸಾಧನಕ್ಕೆ, ಅದ ಆ ಶರೀರ ನಿರ್ವಹಣೆ ಮಾಡಲಿಕ್ಕೆ, ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಆತ್ಮಕ್ಕೂ ಕೂಡ ಶಕ್ತಿ ಬೇಕಲ್ಲ. ಆ ಆತ್ಮಕ್ಕೆ ಬೇಕಾಗಿರುವಂತ ಶಾಂತಿಯನ್ನ, ಸುಖವನ್ನ, ಆನಂದವನ್ನ ನೀವು ಫರಿಸ್ತಾ ಸ್ವರೂಪದಲ್ಲಿ ಅಲ್ಲೋಗ್ಬಿಟ್ಟು ಅವರಿಗೆ ನೀವು ಕೊಡಬೇಕಾಗ್ತದೆ. ಮುಂದಿನ ದಿನದಲ್ಲಿ ಅವರಿಗೆ ಅನುಭವ ಆಗ್ತದೆ, ನಮ್ಗೆ ಎಲ್ಲಿಂದನೋ ಶಾಂತಿ ಸಿಗ್ತಾ ಇದೆ, ಸುಖ ಸಿಗ್ತಾ ಇದೆ ಹೇಳುವಂತ ಅನುಭವ ಅವರಿಗೆ ಆಗತ್ತೆ. ಆಗಬೇಕು ಅಂತಂದ್ರೆ ಈಗಲಿಂದಲೇ ನೀವು ಆ ಸಾಧನೆಯನ್ನ ಮಾಡಬೇಕಾಗ್ತದೆ, ಸೂಕ್ಷ್ಮ ಕರ್ಮೇಂದ್ರಿಯದ ಮುಖಾಂತರ. ಪರಮಾತ್ಮನಿಂದ ಆ ಶಕ್ತಿ ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ಏನಾಗ್ತಾ ಇದೆ, ಹೋಗ್ತಾ ಇದೆ. ಮುಂದೆ ಭಗವಂತ ಹೇಳ್ತಾರೆ, ವಿಶ್ವದಾದ್ಯಂತ ಕೋಟ್ಯಾಂತರ ಆತ್ಮಗಳು ಇಂಥ ವಾಯುಮಂಡಲ ವಾತಾವರಣದ ಪ್ರಭಾವದಲ್ಲಿ ಬರ್ತಾರೆ. ಅವ ಇನ್ನೊಂದು ಸುಂದರವಾದ ಮಾತನ್ನು ಹೇಳಿದ್ದಾರೆ, ಒಂದು ಸೆಂಟೆನ್ಸ್ ಏನು ಗೊತ್ತಾ? ಸರಿ, ಭೂಕಂಪ, ಅತಿವೃಷ್ಟಿ, ಅನಾವೃಷ್ಟಿ, ಯುದ್ಧ, ಜ್ವಾಲಾಮುಖಿಯಿಂದ ಪೀಡಿತರಾಗಿರುವಂತ ಆತ್ಮಗಳ ದುಃಖ ಒಂದ್ ಕಡೆಗಿಡಿ. ಓಕೆ, ಸ್ಥೂಲವಾಗಿ ಅಂತ ಒಂದು ವಾತಾವರಣ ಇದೆ, ಒಪ್ಕೊಳ್ಳೋಣ. ಜೊತೆಗೆ ಎಲ್ಲ ಆರೋಗ್ಯಕರವಾಗಿರುವಂತ ಮನುಷ್ಯರು ಕೂಡ, ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಭಯ, ಉದ್ವೇಗ, ಹೆದರಿಕೆ, ಅಸಫಲತೆ, ಸಿಟ್ಟು ಎಷ್ಟಿದೆ. ಆರೋಗ್ಯಕರವಾಗಿರುವಂತ ಅಂದ್ರೆ ಶಾರೀರಿಕವಾಗಿ ವಾಯುಮಂಡಲದಿಂದ ಏನು ಪ್ರಾಬ್ಲಮ್ ಇಲ್ಲದೆ ಇರಬಹುದು, ಆದರೆ ಪ್ರತಿಯೊಬ್ಬರ ಸಂಸಾರದಲ್ಲಿ, ಕುಟುಂಬದಲ್ಲಿ, ಮನಸ್ಸಿನಲ್ಲಿ ಇಂಥ ಒಂದು ಅಶಾಂತಿ ತುಂಬಿದೆ. ಆ ಎಲ್ಲ ಆತ್ಮಗಳ ದುಃಖವನ್ನ ದೂರ ಮಾಡುವಂಥವ್ರು ನೀವಾಗ್ಬೇಕಲ್ವಾ? ಜೊತೆಯಲ್ಲಿ ಯಾವ ಆತ್ಮನಿಗೆ ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇದೆಯೋ, ಯಾವ ಪ್ರಮಾಣದಲ್ಲಿದೆಯೋ ಅದನ್ನು ಕೊಟ್ಟಾಗ ಮಾತ್ರ ಮಕ್ಕಳೇ ಬೆಲೆ ಇರ್ತದೆ. ಒಬ್ಬ ವ್ಯಕ್ತಿ ಬಾಯಾರಿಕೆ ಆಗ್ಬಿಟ್ಟು ಬಂದಿರ್ತಾನೆ, ನೀರು ಕೊಡಿ ಅಂತ ಹೇಳ್ತಾನೆ. ಅವನಿಗೆ 36 ವೆರೈಟಿ ಊಟವನ್ನ ಕೊಟ್ಟಾಗ ಅವನು ತೃಪ್ತನಾಗೋದಿಲ್ಲ. ಅವನಿಗೆ ನೀರೇ ಬೇಕು. ಶಾಂತಿ ಬೇಕಾದವನಿಗೆ ಶಾಂತಿನೇ ಬೇಕು, ಶಕ್ತಿ ಬೇಕಾದವರಿಗೆ ಶಕ್ತಿನೇ ಬೇಕು, ಪ್ರೀತಿ ಬೇಕಾದವರಿಗೆ ಪ್ರೀತಿನೇ ಬೇಕು. ಕೆಲವರು ಸಮ್ಮುಖದಲ್ಲಿ ಬಂದು ತಗೊಳ್ತಾರೆ, ಕೆಲವರು ದೂರದಲ್ಲಿ ತಗೊಳ್ತಾರೆ. ಅವಾಗ ಯಾರಿಗೆ ಏನು ಬೇಕು ಅಂತ ಗೊತ್ತಿರುವಂಥದ್ದು ಭಗವಂತನಿಗೆ. ಆ ರೀತಿ ಭಗವಂತ ನಿಮ್ಮ ಮೂಲಕ ಕೊಡಬೇಕು ಅಂತಂದ್ರೆ, ನಿಮ್ಮ ಸಾಧನವಾಗಿ ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ, ನಿಮ್ಮ ಮನಸ್ಸು ಅಷ್ಟು ನಿರ್ಮಲವಾಗಿದೆಯಾ? ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನ ಭಗವಂತನಿಗೆ ಒಪ್ಸಿದೀರಾ? ಭಗವಂತ ಒಂದು ಸುಂದರವಾದ ಉದಾಹರಣೆಯನ್ನು ಹೇಳ್ತಾರೆ. 50,000 ಸಂಬಳ ಕೊಡುವಂತ ಒಂದು ಸ್ಕೂಲಲ್ಲಿ 7 ರಿಂದ 8 ಗಂಟೆ ನೀನು ಶಿಕ್ಷಕನಾಗಿ ಇರ್ತೀಯ. 70,000-80,000 ಸಂಬಳ ಕೊಡುವಂತ ಒಂದು IT ಕಂಪನಿಯಲ್ಲಿ 12-14 ಗಂಟೆ ಒಂದು ಕಂಪ್ಯೂಟರ್ ಎಂಜಿನಿಯರ್ ಆಗ್ಬಿಟ್ಟಿರ್ತೀಯ. ಬಟ್ಟೆ ಹೊಲಿಬೇಕು ಅಂತಂದ್ರೆ ಟೀಲರ್ ಆಗ್ಬಿಟ್ಟಿರ್ತೀಯ. ಈಶ್ವರೀಯ ಕಾರ್ಯದಲ್ಲಿ ಆತ್ಮನಾಗಿರ್ತೀಯ, ಪರಮಾತ್ಮ ಜೊತೆ ಜೋಡಣೆಯಾಗಿರ್ತೀಯ. ಎಷ್ಟು ಸೆಕೆಂಡ್
ಶರೀರ ಎಷ್ಟೊತ್ತು ಕೂತ್ಕೊಂಡಿದ್ರೆ ಇಂಪಾರ್ಟೆಂಟ್ ಅಲ್ಲ. ಮನ ಬುದ್ಧಿ ಎಷ್ಟು ಸಮಯ ಭಗವಂತನ ಜೊತೆಗಿದೆ, ಎಷ್ಟು ಆ ಕಾಯಕದಲ್ಲಿ ನಿಮ್ಮನ್ನು ನಿಮಿತ್ತ ಮಾಡಿದಿರಿ, ಎಷ್ಟು ಶಕ್ತಿ ಪ್ರವಾಹ ಆಗ್ತಾ ಇದೆ, ಎಷ್ಟು ಜನರಿಗೆ ತಲುಪಿದೆ, ಅದರಿಂದ ಅವರಿಗೆ ಲಾಭ ಆಗಿದೆ. ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ, ಬೇಹದ್ದಿನಲ್ಲಿ, ವಿಶ್ವದೆಲ್ಲ ಕಡೆಗೂ ಕೂಡ ಈ ರೀತಿ ಅತೃಪ್ತ, ಅಶಾಂತ ಆಗಿರುವಂತ ಆತ್ಮಗಳಿಗೆ ಸಕಾಶ್ ನಿಮ್ಮ ಮೂಲಕನೇ ಕೊಡಬೇಕಾಗ್ತದೆ. ಆಗ ಅವರು ಏನ್ ಹೇಳ್ತಾರೆ ಗೊತ್ತಾ? ಶಕ್ತಿಯ ಆಗೈ. ನಿಮ್ದೊಂದು ಹಾಡಿದೆಯಲ್ಲ, ಬಾಬನ್ ಮೇಲೆ ಒಂದು ಹಾಡೇ ಇದೆ, ಶಕ್ತಿಯರ ಬಂದ್ರು ಅಂತ. ಶಕ್ತಿಯರು ಅಂತಂದ್ರೆ ಕೇವಲ ಅಕ್ಕಂದಿರು ಅಂತಲ್ಲ, ಅಣ್ಣಂದಿರಿರ್ಬೋದು, ಅಕ್ಕಂದಿರಿರ್ಬೋದು. ಅದಕ್ಕಾಗಿ ದೇವಿಯವರ ಜೊತೆಗೆ 4 ಕೈ, 8 ಕೈ, 16 ಕೈಯನ್ನ ತೋರಿಸ್ತಾರೆ. ಅಂದ್ರೆ ಅಷ್ಟು ಸರ್ವ ಶಕ್ತಿಗಳನ್ನ ಎವರ್ ರೆಡಿಯಾಗಿ ನೀವು ಯಾರಿಗೆ ಏನು ಬೇಕು ಅದನ್ನು ಕೊಡ್ಲಿಕ್ಕೆ ರೆಡಿ ಇರಬೇಕು. ನೋಡಿ, ನಿಮ್ಮ ಕೈ ಇದೆಯಲ್ಲ, ನಿಮ್ಮ ಕೈಯಿಂದ 1 ಸೆಕೆಂಡ್ ಅಲ್ಲಿ ಊಟ ಮಾಡಬೇಕು ಅಂತ ತಕ್ಷಣದಲ್ಲಿ ಕೈಯಿಂದ ಊಟ ಮಾಡಿಬಿಡ್ತೀರಾ? ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಕೈ ತೊಳಿಬೇಕು ಅಂತ ತೊಳ್ಕೊಂಡು ಬಿಡ್ತೀರಾ? ಒಂದೇನು ಪಾತ್ರೆ ಎತ್ತಬೇಕು ಅಂತ ಎತ್ತಿ ಬಿಡ್ತೀರಾ? ಯಾರಿಗೂ ಏಟು ಕೊಡ್ಬೇಕು ಅಂತ ಕೊಟ್ಟು ಬಿಡ್ತೀರಾ? ಬಟ್ಟೆ ವಾಶ್ ಮಾಡ್ಬೇಕಂತ ಮಾಡ್ಬಿಡ್ತೀರಾ? ಹೀಗೆ ಸ್ಥೂಲವಾದಂತ ಶರೀರ ಹೇಳುವಂತ ಕರ್ಮೇಂದ್ರಿಯಗಳು ನೀವು ಆರ್ಡರ್ ಕೊಟ್ಟ ತಕ್ಷಣದಲ್ಲಿ ಅದೇನು ರಿಯಾಕ್ಟ್ ಮಾಡ್ಬಿಟ್ಟು ಕರ್ಮವನ್ನು ಮಾಡುತ್ತೆ. 1 ಸೆಕೆಂಡ್ ಕೂಡ ಲೇಟ್ ಮಾಡಲ್ಲ. ಆದರೆ ಮನಸ್ಸನ್ನ ಪರಮಧಾಮದಲ್ಲಿ ಇಡುವಂತದ್ದು ಇರ್ಲಿಕ್ಕೆ ಆಗ್ತಾ ಇದೆಯಾ? ಶಕ್ತಿಯ ಅನುಭೂತಿ ಆಗ್ತಾ ಇದೆಯಾ? ನಿಮ್ಮಿಂದ ಶಕ್ತಿ ಪ್ರವಾಹ ಆಗ್ಬಿಟ್ಟಲ್ಲಿ ಸೇವೆ ಆಗ್ತಾ ಇದೆ ಹೇಳುವಂತ ಅನುಭವ, ಅನುಭೂತಿ ಆಗ್ತಾ ಇದೆಯಾ? ಇದನ್ನ ಭಗವಂತನ ಪ್ರಶ್ನೆ. ಎವರ್ ರೆಡಿ? ಇವಿಷ್ಟೇ ಬೀಜದ ಮನೇಲಿ ಬಂದ ಯಾರೋ ನೆಂಟರು ಬಂದ ತಕ್ಷಣ ಕಾಫಿ ಬೇಕಾ, ಟೀ ಬೇಕಾ, ಹಾಲು ಬೇಕಾ, ಲಿಂಬೆಹಣ್ಣು ಜ್ಯೂಸ್ ಬೇಕಾ, ಏನೇ ಕೆಲಸ ಮಾಡ್ತಿದ್ರೆ ಪಕ್ಕದಲ್ಲಿ ಬಿಟ್ಟು ಟಕ್ ಅಂತ ಹೋಗ್ಬಿಟ್ಟು ಮಾಡ್ಕೊಡ್ತೀರೋ ಕೊಡಲ್ವೋ? ಎಷ್ಟೇ ಬ್ಯೂಸಿ ಇದ್ರು ಕೂಡ ಮನೇಲಿ ಯಾರೋ ಬಾಗಿಲಲ್ಲಿ ಬೆಲ್ ಹೊಡೆದ ತಕ್ಷಣದಲ್ಲಿ ಹೋಗ್ಬಿಟ್ಟು ಅಟೆಂಡ್ ಮಾಡ್ತಿರೋ ಮಾಡಲ್ವೋ? ಹಾಗಿದ್ರೆ ಅವಾಗ ನಿಮ್ಗೆ ಅರ್ಧ ಗಂಟೆ ಕಾಮೆಂಟ್ರಿ ಬೇಕಾ ನಿಮ್ಗೆ? ಅದಕ್ಕೆ ರೆಡ್ ಲೈಟ್ ಬೇಕಾ? ಇದು ಭಗವಂತನ ಪ್ರಶ್ನೆ. ಇಷ್ಟು ವರ್ಷ, 5 ವರ್ಷ, 10 ವರ್ಷ, 20 ವರ್ಷ, 25 ವರ್ಷ ಟ್ರೈನಿಂಗ್ ತಗೊಂಡಿದ್ದೀರಲ್ಲ, ಹಾಗಿದ್ರೆ ನಿಮ್ಮ ಡ್ಯೂಟಿನ ನೀವು ಮಾಡ್ಲಿಕ್ಕೆ ನಿಮ್ಮ ಮನಸ್ಸು, ಬುದ್ಧಿ ಹೇಳುವಂತ ಕರ್ಮೇಂದ್ರಿಯ ಎಷ್ಟು ಸೆಕೆಂಡ್ ಅಲ್ಲಿ ಸ್ಥಿತವಾಗ್ತದೆ, ಸ್ಥಿತಿ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಒಂದು ವೇಳೆ ನೀವು ಸರಿಯಾಗಿ ಯಥಾರ್ಥವಾಗಿ ಆ ಸಿಂಹಾಸನದಲ್ಲಿ ಕುತ್ಕೊಂಡಿದ್ರೆ ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳು ಸಂಪೂರ್ಣವಾಗಿ ಮಾಲೀಕನ, ರಾಜನ ಮಾತನ್ನ ಕೇಳಲೇಬೇಕು. ಅದನ್ನು ನೀವು ಚೆಕ್ ಮಾಡಿದ್ದೀರಾ? ಅದಕ್ಕಾಗಿ ಆ ಎಲ್ಲ ಆತ್ಮಗಳಿಗೆ ಸರ್ವಶಕ್ತಿಗಳನ್ನ, ಯೋಗದ ಬಲವನ್ನ, ಸ್ನೇಹದ ಒಂದು ಚುಂಬಕ ಅಂತ ಹೇಳ್ತಾರೆ, ಆಕರ್ಷಣೆಯನ್ನ, ಈ ಎಲ್ಲವನ್ನ ನೀವೇನ್ ಮಾಡ್ಬೇಕಾಗ್ತದೆ? ಆ ಸಮಯದಲ್ಲಿ ಅವರಿಗೆ ಕೊಡಬೇಕು ಅಂತಂದ್ರೆ ಅದು ನಿಮ್ಮಲ್ಲಿ ಸ್ಟಾಕ್ ಇರ್ಬೇಕಲ್ವಾ? ಈ ರೀತಿ ಭೂಕಂಪಗಳಾದಾಗ ತುಂಬಾ ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ ರೊಟ್ಟಿಗಳನ್ನ ರೆಡಿ ಮಾಡ್ತಾರೆ. ನೋಡಿ, ನಮ್ಮ ಭಾರತ ದೇಶದಲ್ಲೂ ಕೂಡ ಎಷ್ಟು ಲಕ್ಷ ಟನ್ ಅಕ್ಕಿ, ಗೋಧಿಯನ್ನ ಸ್ಟಾಕ್ ಮಾಡಿಟ್ಟಿರ್ತಾರೆ. ಯಾಕೆ? ಜನರಿಗೆ ತೊಂದರೆ ಆಗ್ಬಾರ್ದು. ಕುಡಿಯೋ ನೀರಿನ ಸ್ಟಾಕ್ ಇರ್ತದೆ ನಮ್ಮ ಮೌಂಟ್ ಅಬುನಲ್ಲಿ. 25,000 ಜನ, 50,000 ಜನ ಬರ್ತಾ ಇದ್ದ 3 ಲಕ್ಷ ಲೀಟರ್ ನೀರು, 4 ಲಕ್ಷ ಲೀಟರ್ ನೀರು ಸ್ಟಾಕ್ ಮಾಡ್ತಾರಲ್ವಾ? ನಿಮ್ಮ ಮನೆಯಲ್ಲೂ ಟ್ಯಾಂಕಿನ ಮೇಲೆ, ಸ್ಲ್ಯಾಬ್ ಮೇಲೆ ಏನ್ ಮಾಡ್ತೀರಿ? 500 ಲೀಟರ್ ಟ್ಯಾಂಕ್, 3,000 ಲೀಟರ್ ಟ್ಯಾಂಕ್, 10,000 ಲೀಟರ್ ಟ್ಯಾಂಕ್ ಸ್ಟಾಕ್ ಮಾಡ್ತಿರೋ ಮಾಡಲ್ವೋ? ಮುಂದಿನ ಜೀವನಕ್ಕೋಸ್ಕರ ಲಕ್ಷ ಕೋಟಿ ಹಣವನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಡ್ತಿರೋ ಇಡಲ್ವೋ? ಎಕರೆಗಟ್ಟಲೆ ಜಮೀನ್ ಇಡಲ್ವಾ? ಬಂಗಾರ ಇಟ್ಕೊಳ್ಳಲ್ವಾ? ಹಾಗೇನೆ ಭವಿಷ್ಯದಲ್ಲಿ ಸೇವೆ ಮಾಡಲಿಕ್ಕೆ ಅಷ್ಟು ಶಕ್ತಿಗಳು ನಿಮ್ಮಲ್ಲಿ ಜಮಾ ಇದೆಯಾ? ಮಕ್ಕಳೇ, ನೀವು ಭವಿಷ್ಯದಲ್ಲಿ ವಿಶ್ವ ಪರಿವರ್ತಕ ಮಾಡುವಂಥವ್ರು, ವಿಶ್ವ ಕಲ್ಯಾಣ ಮಾಡುವಂಥವ್ರು, ಅದನ್ನು ಮಾಡ್ಲಿಕ್ಕೆ ಸಾಧನ ರೆಡಿ ಇದೆಯಾ? ನಾವು ಕೆಲವೊಂದ್ಸಲ ಏನಾಗ್ತದೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಏನೊಂದು ಪ್ರಾಡಕ್ಟ್ ಬರಬೇಕು ಅಂತಂದ್ರೆ ಮಾಡಬಹುದಿತ್ತು, ಏನ್ ಮಾಡೋದು, ಫಾರಿನ್ ಇಂದ ಇನ್ನೂ ಕೂಡ ಆ ಮಷಿನ್ ಬಂದಿಲ್ಲ, ಬಂದ ಮೇಲೆ ಮಾಡ್ಕೊಡ್ತೀವಿ. ಅವಾಗ ಅಷ್ಟು ದಿನದವರೆಗೆ ನಿಮ್ಮಲ್ಲಿ ಪ್ರಾಡಕ್ಟ್ ಇರೋದಿಲ್ವಲ್ಲ, ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ, ಲಾಭ ಮಾಡ್ಲಿಕ್ಕೆ ಆಗಲ್ಲ. ಹಾಗಿದ್ರೆ ಯಾರಿಗೆ ಏನಾದ್ರೂ ಬೇಕು ಅಂತಂದ್ರೆ ಭಗವಂತನಲ್ಲಿ ಮನಸ್ಸನ್ನ ಇಟ್ಟುಬಿಟ್ಟು ಅದನ್ನ ಕೊಡ್ಲಿಕ್ಕೆ ನಿಮ್ಗೆ ಎಷ್ಟೊತ್ತು ಬೇಕು? ನಿಮ್ಮ ಜೋಬಲ್ ಪೆನ್ ಇದೆ, ಯಾರೋ ಪೆನ್ ಕೇಳ್ತಾರೆ, ಕೊಡ್ಲಿಕ್ಕೆ ಎಷ್ಟೊತ್ತು ಬೇಕು? ನಾವು ಟಕ್ ಅಂತ ಎತ್ತಿ ಕೊಟ್ಟರೆ ಮುಗೀತು ಅಷ್ಟೇ.
ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, 1 ಸೆಕೆಂಡ್ ಕೂಡ ಹಿಡಿಬಾರ್ದು. ಶಾಂತಿ ಅಂದ ತಕ್ಷಣದಲ್ಲಿ ನಿಮ್ಮಿಂದ ಏನಾಗಬೇಕು? ಈಗ ಪೆನ್ ಕೇಳಿದ ಕೂಡಲೇ ಕೈಯನ್ನು ಇಲ್ಲಿಂದ ತೆಗೆದು ಇಲ್ಲಿವರೆಗೆ ಇಡಬೇಕಾಗ್ತದೆ. ಆದ್ರೆ ಮನಸ್ಸು 1 ಸೆಕೆಂಡ್‌ನಲ್ಲಿ ಶಾಂತಿ ಅಂದ ತಕ್ಷಣ ಮನಸ್ಸು ಬಾಬಾ ಜೊತೆ ಕನೆಕ್ಟ್ ಆಗಿ, ಶಾಂತಿ ನಿಮ್ಮ ಮನಬುದ್ಧಿಯ ಮೂಲಕ ಪ್ರವಾಹ ಆಗಿದ್ದು ಗೊತ್ತಾಗಬೇಕಾಗ್ತದೆ. ನಾವು ಕೆಲವೊಂದ್ಸಲ ನಮ್ಮ ಮನೆಗಳಲ್ಲಿ ಬೇರೆ ಕಡೆಗೆ ಇದ್ದಾಗ ಫೋನ್ ಬರ್ತದೆ. ಆ ಕಡೆದು ಓಂ ಶಾಂತಿ ಶಬ್ದ ಕೇಳಿದ ತಕ್ಷಣ ಬಿಗಿ ಆಗ್ಬಿಡ್ತೀವಿ ತಕ್ಷಣದಲ್ಲಿ. ಅಲ್ವಾ? 1 ಸೆಕೆಂಡಲ್ಲಿ ಆಗ್ತೀವಿ ತಾನೆ? ಹಾಗೆ ಇಲ್ಲಿಯೂ ಕೂಡ ಈಶ್ವರೀಯ ಸೇವೆಗೆ ರೆಡಿ ಇದ್ದೀರಾ? ನೀವು ಸಂಕಲ್ಪವನ್ನ ಮಾಡಿದ್ರಿ. ಈಗ ನಿರ್ಣಯ ಶಕ್ತಿ ಬೇಕು. ಅವಾಗ ನಿರ್ಣಯ ಶಕ್ತಿನೇ ಬರ್ತದೋ, ಬೇರೆ ಏನಾದರೂ ಬರ್ತದೋ ಚೆಕ್ ಮಾಡಿ. ಮಕ್ಕಳೇ, ಇವಾಗ ವಿನಾಶದ ಸಣ್ಣ ಗಂಟೆ ಮಾತ್ರ ಹೊಡೆದಿದ್ದಾರೆ ಇವಾಗ ಅಷ್ಟೇ. ಭೂಕಂಪಗಳು, ಜ್ವಾಲಾಮುಖಿ, ಯುದ್ಧ ಮತ್ತು ಈ ರೀತಿ ಪ್ರಕೃತಿ ವಿಕೋಪಗಳ ಮೂಲಕ. ಮುಂದೆ ಭಗವಂತ ಜೋರಾಗಿ ನಗಾಡ, ಡಂಗೂರ ಬರ್ತದೆ ಅಂತ ಹೇಳ್ತಾರೆ. 4 ದಿಕ್ಕಿನಲ್ಲಿ ಎಲ್ಲ ಕಡೆಗಳು ಬೊಬ್ಬೆ ಶುರು ಆಗ್ತದೆ. ಅಂತ ಸಮಯದಲ್ಲಿ ನೀವು ನಿಜವಾಗಿ ವಿಶ್ವಕ್ಕೆ ಏನಾಗಬೇಕು? ಸೇವೆಗೆ ನಿಮಿತ್ತವಾಗಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಈಗಿನಿಂದನೇ ಪಡ್ಕೊಳ್ಬೇಕಾಗ್ತದೆ. ಶತ್ರು ದೇಶದವರು ನಮ್ಮ ದೇಶದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದಾಗ ಆ ಸಮಯದಲ್ಲಿ ನಾವು ಹೋಗ್ಬಿಟ್ಟು ಟ್ರೈನಿಂಗ್ ಪಡ್ಕೊಳ್ಳೋದಲ್ಲ. ಮಧ್ಯಾಹ್ನ ಬೆಳಿಗ್ಗೆ 8 ಗಂಟೆ ತಿಂಡಿ ತಿನ್ನಬೇಕು ಅಂತಂದ್ರೆ 1 ವಾರ ಮೊದಲಿಂದಾನೇ ಹಿಟ್ ಮಾಡ್ಕೊಂಡು ಬಂದು ಎಣ್ಣೆ ಮಾಡಿ ಪಾತ್ರೆ ತಂದು 1 ತಿಂಗಳು ಮೊದಲೇ ಸ್ಟೋವ್ ಇಟ್ಕೊಂಡ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತಿರೋ ಮಾಡಲ್ವೋ? 8 ಗಂಟೆ ತಿನ್ಲಿಕ್ಕೆ ಬರ್ತಾ ಅಂದ್ರೆ 7 ಗಂಟೆಗೆ ರೆಡಿ ಮಾಡಿ ಇಡ್ತಿರ್ತಾನೆ. ಇಲ್ಲ ಅನ್ನೋದ್ರೆ ರಾತ್ರಿ ಅಡುಗೆನೂ ಕೂಡ ಇವತ್ತೇ ಮಾಡಿಟ್ಬಿಡ್ತೀವಿ. ವೆರಿ ಗುಡ್. 1 ವಾರ ನಂತರ ಕಾರ್ಯಕ್ರಮ ಇದ್ದಿದ್ರೆ 1 ವಾರ ಮೊದಲೇ ತಿಂಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ? ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಸೇವೆ ಮಾಡಬೇಕು ಅಂತಂದ್ರೆ ಅಷ್ಟು ಸ್ಟಾಕ್ ನಿಮ್ಮಲ್ಲಿ ಜಮಾ ಇದೆಯಾ? ಆ ರೀತಿ ನೀವು ಜಮಾ ಮಾಡಬೇಕು. ಸಾಧನೆ ಮಾಡಬೇಕು ಅಂತಂದ್ರೆ ಆದ್ಮೇಲೆ ನೋಡಿ, ಪಾಠ ಮಾಡ್ಬೇಕಂದ್ರೆ ಸ್ಕೂಲಲ್ಲೇ ಇರ್ಬೇಕಲ್ವಾ? ಡ್ರೈವಿಂಗ್ ಮಾಡ್ಬೇಕಂದ್ರೆ ಡ್ರೈವಿಂಗ್ ಸೀಟಲ್ಲೇ ಕೂತ್ಕೊಳ್ಬೇಕಲ್ವಾ? ನೀವು ಮಿನಿಸ್ಟರ್ ಆಗಿದ್ದರೆ ಮಿನಿಸ್ಟರ್ ಆ ಒಂದು ಪೋಸ್ಟ್ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡೇ ನೀನು ಮಾಡ್ಬೇಕಲ್ವಾ? ಹಾಗೆ ನಿಮ್ಮ ಮನ ಬುದ್ಧಿ ಸಂಸ್ಕಾರ ಪ್ರಕೃತಿ ಸಿಂಹಾಸನದಲ್ಲಿ ಇರುತ್ತಾ? ಆತ್ಮಿಕ ಸ್ಥಿತಿಯಲ್ಲಿ ಇರುತ್ತಾ? ಪರಮಾತ್ಮನ ಶಕ್ತಿಯ ಅನುಭವ ಆಗ್ತಾ ಇರ್ತದೋ, ಅಥವಾ ನಿಮ್ಮ ಮನಸ್ಸು ಬುದ್ಧಿ ನಾನು ಸ್ತ್ರೀ, ಅತ್ತೆ, ನನ್ನ ಸೊಸೆ, ಮನಸ್ಸು ಕಣ್ಣಲ್ಲಿದೆ, ಕಿವಿಯಲ್ಲಿದೆ, ನಾಲ್ಗೆಲಿದೆ, ಅದು ಬೇಕು ಇದು ಬೇಕು, ಅವ್ರ ಮಾತು ಕೇಳ್ತಾ ಇಲ್ಲ, ಈ ಕೇಳ್ತಾ ಇಲ್ಲ ಅಂತ ಬಿಟ್ಟು ನಿಮ್ಮ ಮನಸ್ಸು ಬುದ್ಧಿಯನ್ನು ಊರು ಸುತ್ತಿಸ್ತಾ ಇದ್ದೀರು. ಕೆಲವರು ಅಕ್ಕಂದಿರಿಗೆ ಕೆಲವೊಂದು ಕೆಟ್ಟ ಹವ್ಯಾಸ ಇರ್ತದೆ. ಮನೇಲಿ ಇರೋದೇ ಇಲ್ಲ, ಊರು ಸುತ್ತಾ ಇರೋದು. ಅವ್ರ ಮನೇಲಿ ಇವ್ರ ಮನೇಲಿ, ಇವ್ರ ಮನೇಲಿ ಇವ್ರ ಮನೇಲಿ ಕೆಲಸ ಮಾಡೋದೇನು? ಅವ್ರ ಮನೆ ಸುದ್ದಿತ್ತಂದು ಇವ್ರ ಮನೆಗೆ ಹೇಳೋದು, ಇವ್ರ ಮನೆ ಸುದ್ದಿತ್ತ ಅವ್ರ ಮನೆಗೆ ಹೇಳೋದು. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಅದೇ ಕೆಲಸ ಇತ್ತು. ಯಾಕಂದ್ರೆ ಅವಾಗ ಟಿವಿ ರೇಡಿಯೋ ಎಲ್ಲ ಏನೂ ಇರಲಿಲ್ಲ. ಬೆಳಿಗ್ಗೆ ಒಬ್ಬರ ಮನೆಗೆ, ಸಾಯಂಕಾಲ ಒಬ್ಬರ ಮನೆಗೆ. ಯಾಕಂದ್ರೆ ಮನೇಲಿ ಏನು ಕೆಲಸ ಇಲ್ವಲ್ಲ. ಮನೇಲಿ ಇದ್ರೆ ತಾನೇ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಅವ್ರ ಮಾತನ್ನ ಕೇಳಬೇಕಾಗತ್ತೆ. ಮನೇಲಿ ಇದ್ರೆ ಭಜನೆ ಮಾಡು ಅಂತ ಹೇಳ್ತಾರೆ, ಬರುಕು ಅಂತ ಹೇಳ್ತಾರೆ. ಊರ್ ಸುತ್ತಲಿಕ್ಕೆ ಹೋಗಿದ್ದಿದ್ರೆ ಅದೇನು ಇಲ್ವಲ್ಲ. ಹಾಗಿದ್ರೆ ನಿಮ್ಮ ಮನಬುದ್ಧಿ ಸಂಸ್ಕಾರವನ್ನ ನಿಮ್ಮ ಮೂಲ ಸ್ವರೂಪದ ಭ್ರಕುಟಿಯಲ್ಲಿ ಇಟ್ಟಿದ್ದೀರೋ, ಇಂದ್ರಿಯ ಸುಖದ ಕಡೆಗೆ ಇದೆಲ್ಲ ಊರು ಸುತ್ತುತ್ತಾ ಇದೆಯೋ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಏನಾಗ್ತಾ ಇದೆ? ನಿಮ್ಮ ಮನಸ್ಸಿಗೆ ಹೇಳ್ತೀರಿ ಮನ್ಮನಾಭವ ಅಂತ. ಅದರ ಬಾಬನಲ್ಲಿ ಇರೋದೇ ಇಲ್ಲ. ವ್ಯರ್ಥ ಯೋಚನೆಯನ್ನು ಸೇವೆಯ ಬಗ್ಗೆನೋ ಬೇರೆ ಯಾರದ ಬಗ್ಗೆ ಜಗಳ ಆಗಿರುವಂಥದ್ದು ಅದನ್ನು ಯೋಚನೆ ಮಾಡ್ತಾ ಇರ್ತದೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕರ್ಮೇಂದ್ರಿಯಗಳು ಪ್ರೀತಿಯಿಂದ ಮತ್ತು ಕಾನೂನಾತ್ಮಕವಾಗಿ ನೀವು ಆ ಒಂದು ಕರ್ಮೇಂದ್ರಿಯಗಳನ್ನ ಮೇಲೆ ರಾಜ್ಯಭಾರ ಮಾಡ್ತಾ ಇದ್ದೀರಾ. ಲವ್ ಅಂಡ್ ಲಾ. ಓಕೆ, ಮಕ್ಕಳು ಒಳ್ಳೆ ಕೆಲಸ ಮಾಡಿದ್ರು ಪ್ರೀತಿ ಮಾಡಿ, ತಪ್ಪು ಮಾಡಿದ್ರು ಕಾನೂನಾತ್ಮಕ ಕೆಲಸವನ್ನು ಮಾಡು. ಅಯ್ಯೋ ಪಾಪ ನನ್ನ ಮಗು ಅಲ್ವಾ? ಈ ಅಯ್ಯೋ ಪಾಪದಿಂದನೇ ನಿಮ್ಮ ಮಕ್ಕಳನ್ನ ನೀವೇನ್ ಮಾಡ್ತೀರಿ? ಹಾಳು ಮಾಡ್ತೀರಿ. ಅಣ್ಣವರೇ, ನಮ್ಮ ಮಕ್ಕಳು 99% ತಗೊಳ್ಬೇಕು, ಅದಕ್ಕಾಗಿ ನಾನು ಅವರಿಗೆ ಪಾತ್ರೆ ತೊಳೆಯೋದನ್ನೂ ಕಲಿಸುತ್ತೇನೆ. ದಿನವಿಡೀ ಮೊಬೈಲ್ ಹಿಡ್ಕೊಂಡೇ ಕೂತಿರ್ತಾನೆ. ರಂಗೋಲಿ ಹಾಕ್ಲಿಕ್ಕೆ ಬರೋದಿಲ್ಲ, ಕಸ ಗುಡ್ಲಿಕ್ಕೆ ಬರೋದಿಲ್ಲ, ಪಾತ್ರೆ ತೊಳಿಲಿಕ್ಕೆ ಬರೋದಿಲ್ಲ, ಅಡಿಗೆ ಮಾಡ್ಲಿಕ್ಕೆ 99%. ಮಕ್ಕಳು ಮದುವೆ ಮಾಡಿಬಿಟ್ಟು ಅಲ್ಲಿ ಪತಿ ಮನೆಗೆ ಹೋದಾಗ ಆ ಸಮಯದಲ್ಲಿ ನಿಮ್ಮನ್ನು ಸರಿಯಾಗಿ ಹೊಗಳ್ತಾರಲ್ಲಿ. ಏನು ಕಲ್ಸ್ಕೊಡ್ತಾರೆ ನಿಮ್ಮಮ್ಮ ಅಂತ. ಅಲ್ಲೆಲ್ಲೂ 99% ಬರೋದಿಲ್ಲ. ಅದೇ ನಿಮ್ಮ ಮಗು ಬೇರೆ ಊರಿಗೆ ಹೋದಾಗ, ಅಲ್ಲಿ ಕೊರೋನಾ ಬಂದಾಗ, ಎಲ್ಲ ಬಂದಾದಾಗ
ಆವಾಗ ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ದಿದ್ದಾಗ ನೀವು 99 ಕೊಟ್ಟಿರೋದನ್ನ ಅವಳು ಹೇಳೋದಿಲ್ಲ. ಬಾಯಿಗೆ ಬಂದಾಗೆ ಮನಸ್ಸಿನಿಂದ ನಿಮ್ಮನ್ನ ಚೆನ್ನಾಗಿ ನಿಂದನೆ ಮಾಡ್ತಾಳೆ. ನನ್ನಮ್ಮ ನನಗೆ ಅಡಿಗೆ ಮಾಡೋದನ್ನ ಕಲಿಸಿಲ್ಲ. ಮೊದಲು ಶರೀರಕ್ಕೆ ರಿಕ್ವೈರ್ಮೆಂಟ್ಸ್, ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನ್ ಬೇಕು ಆತ್ಮೀಯರ, ಅದನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿ. ನಾವೆಲ್ಲಿ ತಪ್ತಾ ಇದ್ದೀವಿ? ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂತ ಶಿಕ್ಷಣವನ್ನ ಕೊಡಿ. ಅದಕ್ಕೆ ಅದನ್ನೇ ಬಾಬಾ ಹೇಳ್ತಾ ಇರೋದು, ಮೂಲವಾಗಿ ಆ ಶಾಂತಿಯನ್ನ ಅನುಭವ ಮಾಡುವಂತ ಮೂಲವಾದಂತ ಜ್ಞಾನ ಅವರಲ್ಲಿ ಬರಬೇಕು. ತಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು. ಹಣ, ಅಂತಸ್ತು, ಅಧಿಕಾರ, ಡಿಗ್ರಿ, ಪೋಸ್ಟ್ ಅಂತಿಮದಲ್ಲಿ ಏನು ಕೆಲಸನೂ ಮಾಡೋದಿಲ್ಲ ಅಲ್ವಾ? ಡಿಮೊನೈಟೈಸೇಷನ್ ಆಯ್ತು, ಎಷ್ಟಾದ್ರೂ ನಿಮ್ಮ ಹತ್ರ ನೋಟಿಲ್ಲ, ಏನ್ ಪ್ರಯೋಜನ? ಪೇಪರ್ ಹಾಳಿ ಅಷ್ಟೇ ಅದು. ಅದಕ್ಕಾಗಿ ಜೀವನ ನಡೆಸುವಂತ ಕಲೆಯನ್ನ ಕಲಿಸ್ಕೊಡಿ. ಅದಕ್ಕೆ ಬಾಬಾ ಹೇಳ್ತಾರೆ, ಕೆಲವೊಂದ್ಸಲ ನಿಮ್ಗೆ ಅನ್ಸತ್ತಂತೆ ನಾವೆಲ್ಲೋ ಹೋದಾಗ ಮಧುರತೆಯಿಂದ ಧಾರಣೆ ಮಾಡಬೇಕು. ನಮ್ಮ ಸ್ವರೂಪ ಮಧುರವಾಗಿರ್ಬೇಕಪ್ಪ. ನಾವು ಸಿಟ್ಕಿಟ್ ಮಾಡಬಾರ್ದು. ಚೆನ್ನಾಗಿ ಆ ಒಂದು ಪಾತ್ರವನ್ನ ಮಾಡ್ಕೊಂಡು ಬರಬೇಕು ಒಂದು ಸಂಕಲ್ಪದಲ್ಲಿ ಹೋಗಿರ್ತೀರ. ಹೋದ್ರಿ, ಹೋದಾಗ ಸಿಟ್ಟು ಬರ್ಲಿಲ್ಲ, ಚಿಡ್ಚಿಡಾಪನ್, ಯಾವಾಗ ನೋಡಿದ್ರು ಇವ್ರು ಯಾವಾಗ್ಲೂ ಹಿಂಗೆ ಮಾಡೋದು. ಒಳಗಡೆಯಿಂದ ಹೊರಗಡೆಯಿಂದ ಮಾತ್ರ ತುಂಬಾ ಸುಂದರವಾಗಿ ಮುತ್ತು ಉದುರದಂಗೆ ಹೇಳ್ತಾ ಇರ್ತೀರ. ಏನ್ ಹೇಳ್ತಾ ಇರ್ತೀರಿ? ಬಾಬನ ಮನೆಗೆ ಹೋಗ್ಬೇಕು, 7 ಗಂಟೆಗೆ ಹೋಗ್ಬೇಕು, ಸರಿನಾ? 7 ಗಂಟೆಗೆ 5 ನಿಮಿಷ ಇರ್ಬೇಕಾದ್ರೆ ಯಾರೋ ಒಬ್ರು ನೆಂಟರು ಬಂದ್ಬಿಡ್ತಾರೆ. ಅವಾಗೇನಾಗ್ತದೆ? ಅಯ್ಯೋ ತುಂಬಾ ಒಳ್ಳೇದಾಯ್ತ್ರಿ ಬಂದಿತ್ತು. ಬಾಯಿಂದ ಹೇಳ್ತಾರೆ, ಮನಸ್ಸಲ್ಲಿ ಚಿಡ್ಚಿಡ ಬರ, ಇವಾಗಲೇ ಬರ್ಬೇಕು ಇವರಿಗೆ, ನಾಳೆ ಬಂದು ಆಗ್ತಿರ್ಲಿಲ್ವಾ? ಹಾಗೆ ಆ ಚಿಡ್ಚಿಡಾಪನ್ ಏನ್ ಮಾಡುತ್ತೆ ಅಂತಂದ್ರೆ, ನಿಮ್ಮ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಕೇಳಲಿಕ್ಕೆ ಬಿಡೋದಿಲ್ಲ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಸದಾಕಾಲ ನಿಮ್ಮ ಮನಸ್ಸು ಶಾಂತವಾಗಿರ್ತದ. ಬೇರೆಯವ್ರ ಮೇಲೆ ರಾಜ್ಯಭಾರ ಮಾಡೋದು ಆಮೇಲೆ ಮಕ್ಕಳೇ, ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಸ್ವರಾಜ್ಯ ಅಧಿಕಾರಿಗಳಾಗಿ ರಾಜ್ಯ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಮುಂದೆ ಹೋಗ್ತಾ ಹೋಗ್ತಾ ನೀವೇನ್ ಮಾಡ್ಬೇಕಾಗ್ತದೆ, ಮಂಡಲ ಮತ್ತು ವಾತಾವರಣದ ಮೇಲೆ ಸಕಾಶ್ ಕೊಡುವಂತ ತೀವ್ರಗತಿಯ ಬೀಹತಿನ ಸೇವೆಯನ್ನು ಮಾಡಬೇಕು ಅಂತಂದ್ರೆ, ನಿರಂತರವಾಗಿ ನಿಮ್ಮ ಮನಸ್ಸು ಬುದ್ಧಿ ಅವಶ್ಯಕತೆ ಇದ್ದಾಗ ಪರಮಾತ್ಮಲ್ಲಿ ಇಡಬೇಕಾಗ್ತದೆ. ಕೆಲವೊಂದ್ಸಲ ಮಿಲಿಟರಿಯಲ್ಲಿ ಹೋದಾಗ 2 ದಿನ 3 ದಿನ ಊಟ ತಿಂಡಿ ಇಲ್ದೇನೆ ಕೆಲಸ ಮಾಡ್ಬೇಕಾಗ್ತದೆ. ಕೊರೋನಾ ಸಮಯದಲ್ಲಿ ನೋಡ್ದಲ್ಲ, ಡಾಕ್ಟರು ಏನ್ ಮಾಡಿದ್ರು? ಹಗಲು ರಾತ್ರಿ ಕೆಲಸ ಮಾಡಿದ್ರು. ಯಾಕಂದ್ರೆ ಆವಾಗ ಅವರಿಗೆ ಅವಶ್ಯಕತೆ ಇತ್ತು, ಪ್ರಪಂಚದಲ್ಲಿ ಅವರ ಅವಶ್ಯಕತೆ ಇತ್ತು. ಹಾಗೇನೆ ಈ ರೀತಿ ಆಧ್ಯಾತ್ಮಿಕವಾಗೂ ಕೂಡ ನೀವು ಸೇವೆಯನ್ನು ಮಾಡಬೇಕಾಗ್ತದೆ. ಪಾಪ ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ ಗೊತ್ತಾ? ಮಗು, ನೀನು ಈ ರೀತಿ ಪ್ರಕೃತಿ ಸಿಂಹಾಸನದ ಮೇಲೆ ಕೂತ್ಕೊಂಡು ಆ ಸ್ಥಿತಿಯಲ್ಲಿ ನೀನು ಸೇವೆಯನ್ನು ಮಾಡ್ತಾ ಹೋಗು. ಈ ರೀತಿ ನೀನು ಮಾಡಿದಾಗ ಗೌರ್ಮೆಂಟ್ನವರು ಕೂಡ ನಿನ್ನನ್ನು ಗುರುತಿಸ್ತಾರೆ. ಇವರೇ ನಿಜವಾದಂತ ಸತ್ಯವಾದ ಸೇವಾಧಾರಿಗಳು ಅಂತ ಅವರಿಗೂ ಸಾಕ್ಷಾತ್ಕಾರ ಆಗ್ತದೆ. ನೀವು ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಫಂಕ್ಷನಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಗಂಟೆಗಟ್ಲೆ ತಿಂಗಳಾನುಗಟ್ಲೆ ನಿಂತ್ಕೊಂಡ್ಬಿಟ್ಟು ನೀವು ಏನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಬರೋದಲ್ಲ. ಇಷ್ಟು ನೀವು ಸಾಧನೆಯನ್ನ ಮಾಡಿದಾಗ ಗೌರ್ಮೆಂಟ್ನವರು ನಿನ್ನನ್ನ ಗುರುತಿಸ್ತಾರೆ, ಸರ್ಕಾರದವರು ನಿಮ್ಮ ಹತ್ರ ಬರ್ತಾರೆ, ನೀವು ಸರ್ಕಾರದವ್ರ ಹತ್ರ ಹೋಗೋದಲ್ಲ. ಅದಕ್ಕಾಗಿ ಮುಖ್ಯವಾಗಿ ನಿನ್ನ ಸೂಕ್ಷ್ಮ ಕರ್ಮೇಂದ್ರಿಯಗಳು ಆತ್ಮಿಕ ಸಂಪಾದನೆ ಮಾಡಲಿಕ್ಕೆ ದಿನದಲ್ಲಿ ಎಷ್ಟು ಗಂಟೆಗಳು, ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ ಈಶ್ವರಿಯ ಸೇವೆಯಲ್ಲಿ ಸಿದ್ಧವಾಗಿರ್ತದೆ. ಗೌರ್ಮೆಂಟ್ ಡ್ಯೂಟಿಯಲ್ಲಿ ಸೀರಿಯಸ್ ಆಗಿ ಮಾಡ್ತೀರಾ? ಮನೇಲಿ ಅಡಿಗೆ ಮಾಡೋದು, ಪಾತ್ರೆ ತೊಳೆದು ಅಷ್ಟು ಸೀರಿಯಸ್ ಆಗಿ ಮಾಡ್ತೀರಾ? ಬಟ್ಟೆ ವಾಶ್ ಮಾಡೋದು ಸೀರಿಯಸ್ ಆಗಿ ಮಾಡ್ತೀರಾ? ಶಿಕ್ಷಣವನ್ನ ಸೀರಿಯಸ್ ಆಗಿ ಮಾಡ್ತೀರಾ? ಈಶ್ವರಿ ಸೇವೆ ಎಷ್ಟು ಸಮಯ ಯಥಾರ್ಥವಾಗಿ ಮಾಡ್ತೀರಾ? ಈಶ್ವರಿ ಸೇವೆ ಅಂತ ನಾನು ಬಾಬನ ಮನೇಲಿ ಇದ್ದು ಬಿಟ್ಟಿದ್ದೀನಲ್ಲ, ವೈಟ್ ಡ್ರೆಸ್ ಹಾಕೊಂಡ್ ಬಿಟ್ಟಿದ್ದೀನಲ್ಲ, ಬ್ಯಾಟ್ ಹಾಕೊಂಡ್ ಬಿಟ್ಟಿದ್ದೀನಲ್ಲ, ಹಾಗಲ್ಲ. ನಿಮ್ಮ ಮನಸ್ಸಿನ ಮೂಲಕ ಭಗವಂತನ ಶಕ್ತಿ ಹೊರಗಡೆಗೆ ಹೋಗ್ತಾ ಇದೆಯಾ, ನಿಮ್ಗೆ ಅನುಭವ ಆಗ್ತಾ ಇದೆ. ಒಂದು ವೇಳೆ ಅಷ್ಟು ಸಂಪಾದನೆ ನಿಮ್ಮಲ್ಲಿ ಆಗಿದ್ದೇ ಇದ್ರೆ ಖಂಡಿತವಾಗ್ಲೂ ಮನ ಬುದ್ಧಿ ನಿಮ್ಮ ಮಾತನ್ನು ಕೇಳಲೇಬೇಕು. ಶರೀರ ಆರೋಗ್ಯವಾಗಿದ್ರೆ, ಊಟ ಕೊಟ್ಟಿದ್ದಿದ್ರೆ ಅದು ನಿಮ್ಮ ಮಾತನ್ನು ಕೇಳತ್ತಲ್ವಾ? ಅಲ್ಲಿ ಎಲ್ಲೋ ಲೋಪದೋಷ ಇದ್ದಾಗ ತಾನೇ ಅದು ನಿಮ್ಮ ಮಾತನ್ನ ಕೇಳೋದಿಲ್ಲ. ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆದಷ್ಟು ವ್ಯರ್ಥ ಸಮಯ ಮಾಡ್ಲಿಕ್ಕೆ ಬಿಡಬೇಡಿ, ವ್ಯರ್ಥ ಸಂಕಲ್ಪಕ್ಕೆ ಅವಕಾಶವನ್ನ ಕೊಡಬೇಡಿ, ವ್ಯರ್ಥ ಸಂಸ್ಕಾರವನ್ನ ಸುಟ್ಟಾಕಿ ಯಾವ ಸಮಯದಲ್ಲಿ ಯಾವುದನ್ನ ನಿರ್ಣಯ ಮಾಡಬೇಕು ಅದನ್ನೇ ನಿರ್ಣಯ ಮಾಡಿ, ಯಾವ ಸಮಯದಲ್ಲಿ ಏನ್ ಮಾಡಬೇಕು ಅಂತ. ಅದಕ್ಕಾಗಿ ಹೇಗೆ ಪ್ರಪಂಚದಲ್ಲಿರುವಂತ ಜನರಿಗೆ ಎಲ್ಲೂ ಯಾರು ಜನ ತಲುಪದಿದ್ದಾಗ ಊಟದ ಆಹಾರದ ಪೊಟ್ಟಣಗಳನ್ನ ಅಲ್ಲಿ ಬಿಸಾಕ್ತಾರೆ.
ಅವರಿಗೆ ಬಟ್ಟೆ ಕೊಡ್ತಾರೆ. ಹಾಗೆ ಅಂತಿಮ ಸಮಯದಲ್ಲಿ ಅವರಿಗೆ ಅನಿಸ್ಬೇಕು, ನಮಗೆ ಖುಷಿ ಸಿಗ್ತಾ ಇದೆ, ಆನಂದ ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ ಅಂತ ಅನಿಸ್ಬೇಕು. ಇನ್ನು ನಾನು ಬಸ್ಸಲ್ಲಿ ಹತ್ತಬೇಕಾದ್ರೆ ಒಬ್ಬರು ಅಕ್ಕವ್ರು ಫೋನ್ ಮಾಡಿದ್ರು. ಮೊನ್ನೆ ಬೆಂಗಳೂರಿನಲ್ಲಿ ಹೋದಾಗ ಒಂದು ಕಾರ್ಯಕ್ರಮ ಆಗಿತ್ತು, ಒಂದು ಸೇವಾ ಕೇಂದ್ರದಲ್ಲಿ. ಒಂದು ಆತ್ಮ ಶರೀರ ಬಿಟ್ಟಿತ್ತು. ಅವರ ಮಗ US ಅಲ್ಲಿ ಇರ್ತಾರೆ, ಮಗಳು ಡೆಲ್ಲಿಯಲ್ಲಿ ಇರ್ತಾರೆ, ಅವರಕ್ಕ ಹಿರಿಯೂರಿನಲ್ಲಿ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಕಡೆಗೆ, ಸರಿನಾ? ಎಲ್ಲ ಸೇರಿಬಿಟ್ಟು ಕಾರ್ಯಕ್ರಮ ಬೆಂಗಳೂರಿನಲ್ಲಿ. ಏನು, ಆ ಶರೀರ ಬಿಟ್ಟಿರುವಂತ ಆತ್ಮನಿಗೆ ಶಾಂತಿ ಸಿಗಬೇಕು, ಪರಿವಾರದವರು ಶಾಂತಿಯಾಗಿ ಇರಬೇಕು. 5 ಗಂಟೆಯಿಂದ 7:30ವರೆಗೆ ಕಾರ್ಯಕ್ರಮ. ಬಾಬಾ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂತಂದ್ರೆ, ಇವತ್ತು ಕೂಡ ಆ ಕಾರ್ಯಕ್ರಮವನ್ನ ಯಾರು ಅನುಭವಿಸಿದಾರ ಅವರು ಬೇರೆಯವ್ರಿಗೆ ಹೇಳ್ಬಿಟ್ಟು ನನಗೆ ಫೋನ್ ಮಾಡ್ತಿದ್ದಾರೆ. ಅಣ್ಣವ್ರೆ ಎಷ್ಟು ಚೆನ್ನಾಗಿ ಖುಷಿಯಾಗಿದ್ದಾರೆ ಅವರು, ಅವ್ರ ಬಾಬನ ಮಕ್ಕಳಲ್ವಾ, ಅವರಿಗೆ ಶಾಂತಿಯ ಅನುಭವ, ಪರಿವರ್ತನೆ ಸ್ಪಷ್ಟವಾಗಿ ಅನುಭವ ಆಯ್ತಂತೆ. ಅವರಿಗೆಲ್ಲೂ ನಾವು ಈಶ್ವರಿ ಜ್ಞಾನದ ಬಗ್ಗೆ ಹೇಳಲೇ ಇಲ್ಲ. ಖಂಡಿತವಾಗಲೂ ಸಂಘಟನೆ ಇಲ್ಲಿ ಎಲ್ಲರೂ ಸೇರಿಬಿಟ್ಟು ನಿಮಿತ್ತ ಆತ್ಮಗಳ ಮೂಲಕ ಅಲ್ಲಿ ತಪಸ್ಸಾಗಿದೆ, ಯೋಗವಾಗಿದೆ. ಎಷ್ಟೋ ವರ್ಷಗಳ ಕಾಲ ಅವರ ಮನೆಯಲ್ಲಿ ಅವರ ತಾಯಿ ಇದ್ರು, ಬ್ರಹ್ಮಕುಮಾರ ಕುಮಾರಿಯಾಗಿದ್ರು. ಅವರು ಎಷ್ಟೋ ಪ್ರಯತ್ನವನ್ನ ಮಾಡಿದ್ರು ಮಕ್ಕಳಿಗೆ ಜ್ಞಾನ ಕೊಡಬೇಕು ಅಂತ. ಆದ್ರೆ ಈ ಯೋಗದ ತಪಸ್ಸಿನಿಂದ ಅವರಿಗೆ ಗೊತ್ತಾಯ್ತು ರಾಜಯೋಗದ ಶಕ್ತಿ ಎಷ್ಟಿದೆ ಅಂತ. ಅದಕ್ಕಾಗಿ ಆತ್ಮೀಯರೇ, ಆ ರೀತಿ ತಪಸ್ಸಿನ ಅವಶ್ಯಕತೆ ಇವತ್ತು ಇದೆ. ಈ ರೀತಿ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ಅಂತಿಮ ಸಮಯದಲ್ಲಿ ಅಂತಹ ವಾಹಕ ಶರೀರದ ಮೂಲಕ ಸೇವೆಯನ್ನ ನೀವು ಮಾಡಬೇಕಾಗ್ತದೆ. ಪ್ರಪಂಚದಲ್ಲಿ ಏನೇ ಆಗ್ಲಿ, ಏನೇ ಬಿಡ್ಲಿ, ಎಷ್ಟೇ ಪರಿಸ್ಥಿತಿಗಳು ಬರಲಿ, ಎಷ್ಟೇ ಖುಷಿಯಾಗ್ಲಿ, ಎಷ್ಟೇ ಜಯಶಾಲಿಗಳಾಗ್ಲಿ, ಎಷ್ಟು ಆನಂದವಾಗಿರ್ಲಿ, ಎಷ್ಟೇ ಚಿಂತೆ ಇರ್ಲಿ, ಮಕ್ಕಳೇ, ನಿಮ್ಮ ಸೀಟ್ ಬಿಡಬೇಡಿ. ಬಿಡಬೇಡಿ ಆ ಸೀಟನ್ನ. ವರ್ತಮಾನದಲ್ಲಿ ನೀವು ನೋಡ್ತಿದ್ದೀರಲ್ವಾ, ರಾಜಕೀಯ ನಾಯಕರು ಎಷ್ಟು ಕಷ್ಟ ಬರಲಿ ಸೀಟ್ ಬೇಕು. ಫಿಲ್ಮ್ ಆಕ್ಟರ್ ಸೀಟ್ ಬೇಕು. ಪ್ರತಿಯೊಬ್ರು ಸೀಟಿಗೆ ಏನ್ ಮಾಡ್ತಿದ್ದಾರೆ, ಎಷ್ಟು ಬೇಕಾದ್ರೂ ಅದಕ್ಕೆ ಏನಿದ್ರೆ ಮುಳ್ಳಿನ ಏನ್ ಹೇಳ್ತಾರೆ, ಚೇರ್ ಅಂತ ಹೇಳ್ತಾರೆ. ಎಷ್ಟು ಬೇಕಾದ್ರೂ ಎದುರುಗಡೆ ನಿಂದನೆ ಮಾಡಲಿ, ನಮ್ಗೆ ಆ ಪೋಸ್ಟ್ ಬೇಕು. ಅದಕ್ಕಾಗಿ ಇವತ್ತು ಭಗವಂತ ನಿಮ್ಮನ್ನ ಆ ಸೀಟ್ ಮೇಲೆ ಕುಳಿಸ್ತಾ ಇದ್ದಾರೆ, ಆ ಅಧಿಕಾರವನ್ನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅದ ಅಧಿಕಾರದಲ್ಲಿ ಇರೋದು, ಕೆಳಗಡೆ ಇಳಿಯೋದು ಅದು ನಿಮಗೆ ಬಿಟ್ಟಿದೆ. ಅದಕ್ಕಾಗಿ ದಯವಿಟ್ಟು ಮಕ್ಕಳೇ, ಭ್ರಕುಟಿಯ ಅಕಾಲ ಸಿಂಹಾಸನದಲ್ಲಿ ಸದಾ ಕಾಲ ಕುತ್ಕೊಂಡಿರಿ. ನಾನು ಇದೇನೆ ಅಂತಲ್ಲ, ಇದ್ದಾಗ ಆ ಒಂದು ನಶೆ, ಆ ಒಂದು ಖುಷಿ, ಆನಂದ, ಆ ಒಂದು ಸತ್ಯವಾದಂತ ದರ್ಪ, ಸಂಬಂಧಪಟ್ಟದ ಜ್ಞಾನದ ಒಂದು ನಶೆ, ಆ ಕರ್ಮದ ಫಲ ಅನುಭವ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. ಇದೆಯಾ? ನಾನು ನೋಡಿದ್ದೇನೆ. ಈಶ್ವರ ಸೇವೆ ಮಾಡ್ಬೇಕಾದ್ರೆ ಎಷ್ಟೊಂದು ನಶೆ ಇರ್ತದೆ, ನಮಗೆ ಎಷ್ಟೊಂದು ಖುಷಿ ಇರ್ತದೆ. ಅದು ಮುಗಿದ ತಕ್ಷಣದಲ್ಲಿ ಇರೋದಿಲ್ಲ. ಯಾಕಂದ್ರೆ ನಾವು ಸ್ಮೃತಿಯನ್ನು ಕಟ್ ಮಾಡ್ಬಿಡ್ತೀವಿ. ಟಕ್. ಲೌಕಿಕ ಕರ್ಮವನ್ನಾದ್ರೂ ಮಾಡಿ, ಅಲೌಕಿಕ ಕರ್ಮವನ್ನ ಮಾಡಿ, ಈ ನಶೆಯನ್ನ ಎಂದೂ ಕೂಡ ಕೆಳಗಡೆ ಇಳಿಬೇಡಿ. ಆತ್ಮೀಯರೇ, ಲೌಕಿಕದಲ್ಲಿ ನೀವು ನೋಡ್ತೀರಲ್ವಾ, ಟೀ ಕಾಫಿ ಕುಡಿದ್ಬಿಟ್ಟು ನಶೆ ಏರಿಸ್ತಾ ಇರ್ತಾರೆ, ಡ್ರಿಂಕ್ಸ್ ಮಾಡ್ಬಿಟ್ಟು ನಶೆ ಏರಿಸ್ತಾ ಇರ್ತಾರೆ, ಸಿಗರೇಟ್ ಸೇರ್ಬಿಟ್ಟು ನಶೆ ಏರಿಸ್ತಾ ಇರ್ತಾರೆ. ಸ್ವಲ್ಪ ಡೌನ್ ಆಗ್ಬಿಟ್ಟು ಇನ್ನೊಂದು ಸಿಗರೇಟ್ ರೈಟ್ ಬಿಡ್ತಾರೆ. ಅದಿಲ್ಲ ಅಂದ್ರೆ ಕೆಲಸನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅಯ್ಯೋ ಅಕ್ಕೋರೆ ತಲೆನೋಗ್ತಾ ಇದೆ, ಟೀ ಮಾಡ್ಕೊಡ್ತೀರಾ? ಟೀ ಇಲ್ಲ ಅಂದ್ರೆ ಮುಂದೆ ಹೋಗೋದೇ ಇಲ್ಲ ಅವರ ಗಾಡಿ, ಅಷ್ಟು ನಶೆ ಇರ್ತದೆ. ಹಾಗೆ ಈಶ್ವರಿಯ ಆಧ್ಯಾತ್ಮಿಕ ಅವಿನಾಶಿ ಸದಾಕಾಲ ಸರ್ವದಾ ನಿಮ್ಗೆ ಸಿಗುವಂತ ಆ ನಶೆಯಲ್ಲಿ, ಆ ಅಧಿಕಾರದಲ್ಲಿ ಕರ್ಮವನ್ನು ಮಾಡ್ತಾ ಹೋಗಿ. ಆಗ ನೋಡಿ ಮಕ್ಕಳೇ, ನೀವು ನಿಜವಾಗ್ಲೂ ಬ್ರಹ್ಮಕುಮಾರ ಕುಮಾರಿಯರು. ಅಷ್ಟು ಯೋಗ್ಯತೆ ಇದ್ದಾಗ ತಾನೇ ನಾನು ನಶೆ ಕೊಡ್ಲಿಕ್ಕೆ ಆಗ್ತದೆ, ನಿಮ್ಮನ್ನು ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ, ನಿಮ್ಗೆ ಅಧಿಕಾರ ಕೊಡ್ಲಿಕ್ಕೆ ಆಗತ್ತೆ. ಅಷ್ಟು ಶಿಕ್ಷಣನೇ ಇಲ್ಲ, ಅಷ್ಟು ಅನುಭವ ಇಲ್ಲ ಅಂದ್ರೆ ಯಾರು ನಿಮಗೆ ಪೋಸ್ಟ್ ಕೊಡ್ತಾರೆ ಹೇಳಿ ನೋಡೋಣ? ಭಗವಂತ ಅಂತೂ ಕೊಡೋದಿಲ್ಲ, ಅದು ಮಾತ್ರ ಗ್ಯಾರಂಟಿ. ನೀವು ಎಷ್ಟು ಬೇಕಾದ್ರೂ ಬಬ್ಬೆ ಹೊಡಿರಿ, ಅಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಆಗ್ಲಿ, ಅಲ್ಲಿ ಯಾವುದೇ ಲಂಚ್ ಆಗ್ಲಿ ನಡೆಯೋದಿಲ್ಲ. ಅಲ್ಲಿ ಕೇವಲ ಕ್ವಾಲಿಟಿ, ಅರ್ಹತೆ. ಕೊನೆಯಲ್ಲಿ ಬಂದವರು ಕೂಡ ಆ ಅರ್ಹತೆ ಮೂಲಕ ನಂಬರ್ 1 ಬರ್ಲಿಕ್ಕೆ ಸಾಧ್ಯವಿದೆ. ಇಷ್ಟು ವರ್ಷ ಆಯ್ತು, ಅದರ ಆಧಾರದ ಮೇಲೆ ಮೀಸಲಾತಿ ಏನು ನಡೆಯುವುದಿಲ್ಲ. ಕ್ವಾಲಿಟೀಸ್ ಅಷ್ಟು ನಿನ್ನಲ್ಲಿ ಯೋಗ್ಯತೆ ಇದೆಯಾ, ತಕ್ಷಣ ಭಗವಂತ ರಾಜ ಮಾಡ್ತಾನೆ. ಇಲ್ವಾ, ಪಕ್ಕದಲ್ಲಿರ್ತಾನೆ ಭಗವಂತ. ಅವನ ಎದುರುಗಡೆಗೆ ಯಾವುದೇ ರೀತಿಯ ಅನ್ಯಾಯಯುತವಾದ, ಅನ್ಲಾಫುಲ್ ಯಾವುದೇ ಕರ್ಮ ಆಗಲಿ ಸಾಧ್ಯವೇ ಇಲ್ಲ. ಆತ್ಮೀಯರೇ, ಭಗವಂತ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಅಷ್ಟು ಯೋಗ್ಯತೆಯನ್ನು ನಾವು ತುಂಬಿಕೊಂಡಿಲ್ಲ ಅಂತ ಅರ್ಥ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಮಕ್ಕಳೇ, ಸತ್ಯ ಹೃದಯದಿಂದ,
ಸತ್ಯ ತಂದೆಯ ಜೊತೆಗೆ ರಾಜಿಯಾಗಿರಿ. ನಿಮ್ಮನ್ನ ಸದಾ ಕಾಲ ನಾನೇನ್ ಮಾಡ್ತಾ ಹೋಗ್ತೇನೆ, ಉಪಯೋಗ ಮಾಡ್ಕೋತಾ ಹೋಗ್ತೇನೆ. ಈ ರೀತಿ ಸದಾ ಕಾಲ 4 ಕಡೆಯ ದೇಶ ವಿದೇಶದವರು ಫರಿಸ್ತಾರೂಪ, ಯಾವುದೇ ಬಂಧನ ಇಲ್ಲ, ಯಾವುದೇ ಸಂಬಂಧ ಇಲ್ಲ. ಆ ಬ್ರಕುಟಿಯಲ್ಲಿ ವಿರಾಜಮಾನ ಆಗಿರುವಂಥವ್ರು ಸ್ವ ಅಧಿಕಾರಿ ಮಕ್ಕಳು, ತಮ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡುವಂಥವ್ರು ಸದಾ ಪ್ರೀತಿ ಮತ್ತು ಕಾನೂನಿನ ಮೂಲಕ ಭಗವಂತನನ್ನ ತಮಗೆ ಸಹಯೋಗಿ ಮಾಡಿಕೊಳ್ಳುವಂತಹ ಸೂಕ್ಷ್ಮ ಮತ್ತು ಸ್ಥೂಲ ಸಹಯೋಗಿ ಜೊತೆಗಾರರಿಗೆ ಸೂಕ್ಷ್ಮವಾಗಿ ಬಾಬನಿಗೆ ಸಹಯೋಗ ಕೊಡಬೇಕು, ಬಾಬನಿಂದನೂ ಸಹಯೋಗ ಪಡ್ಕೊಳ್ಬೇಕು. ಸ್ಥೂಲ ಮತ್ತು ಸೂಕ್ಷ್ಮವಾಗಿ ಸದಾ ಬಾಬ್ದಾದಾರವರಿಂದ ಸಿಕ್ಕಿರುವಂತ ಆತ್ಮಿಕ ಸಾಧನಗಳನ್ನ ಎವರ್ ರೆಡಿಯಾಗಿ ಉಪಯೋಗ ಮಾಡುವಂಥವ್ರು. ಏನ್ ಸಾಧನ ಕೊಡ್ತಾರೋ ಹೇಳಿದ ತಕ್ಷಣದಲ್ಲಿ ಏನಾಗಿರ್ಬೇಕು, ರೈಟ್ ರೆಡಿ. ಈಗ ನಮ್ಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ, ಯಾರೊಬ್ರು ಫೋನ್ ಮಾಡ್ತಾರೆ, ಅಣ್ಣವ್ರೆ ಕಂಪ್ಯೂಟರ್ ಬರ್ತೀರಾ, ಓಕೆ ಅಕ್ಕೋರೆ ಬಂದ್ಬಿಟ್ಟು. ಯಾರೋ ಫೋನ್ ಮಾಡಿದ್ರು, ಈಶ್ವರ್ಯ ಕಾರ್ಯದವರು ಟಕ್ ಅಂತ ಫೋನ್ ರಿಸೀವ್ ಮಾಡಬೇಕು ಮತ್ತೆ ಅಟೆಂಡ್ ಮಾಡಬೇಕು. ಏನ್ ಸಾಧನವನ್ನ ಕೊಟ್ಟಿದ್ದಾರೋ ಟಕ್ ಅಂತ. ಅಣ್ಣವ್ರು ಸ್ವಲ್ಪ ಅವಶ್ಯಕತೆ ಇದೆ, ಯೋಗ ಮಾಡ್ತೀರಾ, ಓಕೆ ರೈಟ್ ಟಕ್. ಎವರ್ ರೆಡಿ ಆಗಿ ಇರಬೇಕಾಗ್ತದೆ, ಸ್ಥೂಲವಾಗಿ ಸೂಕ್ಷ್ಮವಾಗಿ. ನಾನು ಆತ್ಮರಾಜನಾಗಿ ರಾಜ್ಯ ಅಧಿಕಾರದ ಅನುಭವ, ರಾಜ ಅಂತ ಹೇಳುವಂಗಿಲ್ಲ, ಆ ಸಪ್ತ ಶಕ್ತಿಯ ಅನುಭೂತಿ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. ಸದಾ ಹಾರುವ ಕಲೆಯ ಮೂಲಕ ಫರಿಸ್ತಾ ರೂಪದಲ್ಲಿ ದೇಶ ವಿದೇಶದ 4 ಕಡೆಗೆ ಪ್ರಕಾಶವನ್ನ ಕೊಡುವಂತ ಶಕ್ತಿ ಸ್ವರೂಪ ಆತ್ಮರಿಗೆ ಸದಾ ಸ್ವಚ್ಛ ಹೃದಯದವರು, ಸತ್ಯ ಹೃದಯದ ಮೂಲಕ ನಿರ್ಭಯ, ಯಾವುದೇ ಭಯ ಇಲ್ಲ. ಬಾಬಾ ಸ್ಪಷ್ಟವಾಗಿ ಹೇಳಿದ್ರು, ನೀವೇನಾದ್ರೂ ತಪ್ಪು ಮಾಡಿದರೆ, ಯಾರಿಗಾದ್ರೂ ಮೋಸ ಮಾಡಿದ್ರೆ ಅವಾಗ ಮಾತ್ರ ಭಯ ಇರ್ತದೆ. ನಿಮ್ಮಲ್ಲಿ ಕಡಿಮೆತನ ಇದ್ರೆ ಭಯ ಇರ್ತದೆ. ಯಾರೋ ಶರೀರ ಬಿಟ್ಟಿದ್ದಾರೆ, ನೀವ್ಯಾಕೆ ಭಯ ಪಡ್ತೀರಿ? ಅವ್ರಿಗೆ ಶಕ್ತಿ ಕೊಡಿಯಲ್ಲ ನೀವು ಭಯಭೀತರಾಗ್ಬಿಟ್ಟು ಅವರ ಭಯ ದೂರ ಮಾಡೋದು ಯಾರು? ನೀವು ಸತ್ಯವಂತರಾಗಿರುವಂತ ಕಾರಣದಿಂದ ನೀವು ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಸದಾ ಕಾಲ ನಿರ್ಭೇದ ಮೂಲಕ ನಿರಾಕಾರ ಸ್ಥಿತಿಯ ಅನುಭವ ಮಾಡುವಂತ ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರ್ತಮಾನ ಸಮಯದ ಮುರಳಿಗಳನ್ನು ಅವಲೋಕನ ಮಾಡಿದರೆ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ನೀವು ಒಂದೇ ಕಡೆ ಕೂತ್ಕೊಂಡ್ಬಿಟ್ಟು ಬೇಹದ್ದಿನ ಸೇವೆ ಮಾಡ್ಲಿಕ್ಕೆ ಆಗತ್ತೆ. ಮುಂದೆ ದಿನಗಳು ನೀವು ಅವ್ರ ಹತ್ರ ಹೋಗಿದ್ದಿದ್ರೆ ಅವರೆಷ್ಟು ಟೆನ್ಷನ್ ಅಲ್ಲಿ ಇರ್ತಾರೆ ಅಂತಂದ್ರೆ, ನಿಮ್ಮ ಜ್ಞಾನ ಕೇಳಲಿಕ್ಕೆ ಅವರು ರೆಡಿ ಇರೋದಿಲ್ಲ. ಮುಂದೆ ಹೋಗ್ತಾ ಇದ್ದಾಗ ನಿಮ್ಮಲ್ಲಿರುವಂತ ಯೋಗ್ಯತೆಯನ್ನು ನೋಡಿ ಅವರು ನಿಮ್ಮ ಹತ್ರ ಬರಬೇಕೇ ಹೊರತು ನಾವು ಅವ್ರ ಹತ್ರ ಹೋಗೋದಲ್ಲ. ನಾವು ಕೇವಲ ರುಚಿ ತೋರ್ಸ್ಲಿಕ್ಕೆ ಸ್ಯಾಂಪಲ್ ಕೊಡೋದಷ್ಟೇ. ನಮ್ಮಲ್ಲಿ ಇಲ್ಲಿ ಸಿಗತ್ತೆ ಅಂತ ಆ ರುಚಿ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಅವ್ರು ಓಡಿ ಬರ್ತಾರೆ. ಆ ರೀತಿ ಮಹಾನ್ ಸಾಧಕರು ತಾವೆಲ್ಲರೂ ಆಗಿ. ಓಕೆ, ಓಂ ಶಾಂತಿ.